ಮೊದಲಿಗೆ ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ಕಾರ. ಇದರಲ್ಲಿ ನಾನು ಮಾಡಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು ಪ್ರತಿಯೊಬ್ಬರು ಸೇರಿ ಒಟ್ಟಾಗಿ ಕೂತ್ಕೊಂಡು ಮಾಡಿರೋ ಅಂಥ ಒಂದು ಸಬ್ಜೆಕ್ಟು. ಸೊ ಇದರಲ್ಲಿ ಎಸ್ಪೆಷಲಿ ನಂದು ಅಂತ ಪರ್ಟಿಕ್ಯುಲರ್ ಆಗಿ ಏನಿಲ್ಲ, ಒಂದು ಜನರಲಾಗಿ ಒಂದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದು ಕತೆ ಕಟ್ಕೊಂಡು ಹೋಗಿರೋದಕ್ಕೆ ಫುಲ್ಫಿಲ್ ಮಾಡಿರೋವಂಥ ನನ್ನ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ರೀತಿಲಿ ಕ್ವಾಲಿಟಿ ಕೊಟ್ಟಂಥ ಟೆಕ್ನಿಷಿಯನ್ಸ್ಗಳು. ಸೊ ಇವರೆಲ್ಲ ಮಾಡಿದ್ದಕ್ಕೆ ಇವತ್ತೊಂದು ಔಟ್ಪುಟ್ಟು ಚೆನ್ನಾಗಿ ಬರ್ತಾಯಿದೆ. ಅದ್ರ ಜೊತೆಲಿ ತುಂಬ ಮುಖ್ಯವಾಗಿ ನನಗೆ ಸಪೋರ್ಟ್ ಮಾಡಿದ್ದ ನನ್ನ ಡೈರೆಕ್ಟ್ರು, ನನ್ನ ಫೇವ್ರೆಟ್ ಡೈರೆಕ್ಟ್ರು ಕೋಲಾರ್ ಸೀನು, ಅವ್ರ ಜೊತೇಲಿ ಇದ್ದಿದ್ದಕ್ಕೆ ನನಗೆ ಡೈರೆಕ್ಷನ್ಲೇನೋ ತೊಂದರೆ ಆಗಲಿಲ್ಲ. ಈಗ ಏನು ಟೀಸರ್ ನೋಡಿದ್ರಿ, ಈಗ ನೆಕ್ಸ್ಟು ಒಂದು ಒಂದು 15-20 ಡೇಸಲ್ಲಿ ಮತ್ತೆ ಒಂದು ಐಟಮ್ ಸಾಂಗ್ ಅಂತ ಇದೆ, ಅದನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ಅದಾದ ನಂತರ ಸುದೀಪ್ ಅವ್ರ ಕೈಯಲ್ಲಿ ಟ್ರೈಲರ್ ಲಾಂಚ್ ಮಾಡೋಣ ಅಂತ ಇದ್ದೀವಿ. ಮೇ ಬಿ ಜುಲೈ ಫಸ್ಟ್ ವೀಕು. ಆನಂತರ ಜುಲೈ 10th ರಿಲೀಸ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನಿಂಗೆಲ್ಲ ಇದೆ. ಬೇರೆ ಏನಾದರೂ ಕೇಳ್ಬೋದು? ಸರ್ ಹೌದು ಸರ್, ಮೊದಲನೇ ಡೈರೆಕ್ಷನ್ ಸರ್. ಇದರಲ್ಲಿ ಡೈರೆಕ್ಷನ್ನು ಅಂತ ಏನು ಎಲ್ಲೂ ಅನಿಸಿಲ್ಲ ನನಗೆ ಗೊತ್ತಿರೋಂಗೆ. ನಮ್ಮ ಟೀಮ್ಮೇಟ್ಸ್ ಆಗಲಿ, ನಮ್ಮ ಆ್ಯಕ್ಟರ್ಸ್ಗಳಾಗಲಿ ಅಥವಾ ಟೆಕ್ನಿಷಿಯನ್ಸಲ್ಲಾಗಲಿ ಎಲ್ಲ ಒಟ್ಟಿಗೆ ಜೊತೆಲೇ ಇದ್ದು ನಾವು ಆ್ಯಕ್ಟ್ ಮಾಡ್ತಾಯಿದ್ವಿ, ಅವರು ಆ್ಯಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಆಲ್ಸೋ ಟೆಕ್ನಿಷಿಯನ್ಸ್ ಈ ಥರ ಬರಲಿ ಅಂತ ಹೇಳ್ಕೊಡ್ತಾಯಿದ್ರು. ಪ್ಲಸ್ ನಮ್ಮ ಕೋ ಡೈರೆಕ್ಟ್ರು ಎಲ್ಲ ಒಂದು ಲೊಕೇಶನಿಂದ ಹಿಡಿದು ಪ್ರತಿಯೊಂದು ಎಲ್ಲ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ರೆಡಿ ಮಾಡ್ತಿದ್ರು. ಸೊ ಇಲ್ಲಿ ನಾವು ಡೈರೆಕ್ಷನ್ ಮಾಡಿದ್ವಿ ಅಂತಲೇ ಅನಿಸಿಲ್ಲ, ಜಸ್ಟ್ ಒಂದು ಸಿನಿಮಾನ ಫನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಅನಿಸ್ತಾ ಇದೆ ನನಗೆ. ಸರ್ ನಮ್ಮ ಬಾಯ್ಸೇ ಅಂತಲ್ಲ, ಎಲ್ಲ ಬಾಯ್ಸಲ್ಲೂ ಕೆಲವೊಂದು ಇರುತ್ತೆ, ರಿಕ್ವೈರ್ಮೆಂಟ್ಸು, ತೊಂದರೆಗಳಿರುತ್ತೆ. ಅದರಲ್ಲೇ ಕೆಲವೊಂದು ಕಾಂಪ್ರಮೈಸ್ ಆಗ್ತಾರೆ, ಕೆಲವೊಬ್ರು ಕಾಂಪ್ರಮೈಸ್ ಆಗೋಲ್ಲ. ಅದರಲ್ಲಿ ಆದರೆ ಏನಾಗುತ್ತೆ, ಆಗದೆ ಹೋದರೆ ಏನಾಗುತ್ತೆ ಅನ್ನೋದು ಸುಮಾರು ವಿಷಯಗಳಿರುತ್ತೆ. ನಮ್ಮ ಸಿನಿಮಾದಲ್ಲಿ ಒಂದಷ್ಟು ಕಾಂಪ್ರಮೈಸ್ನೆಸ್ಸು ಇದೆ, ಕಾಂಪ್ರಮೈಸ್ ಆಗಿಲ್ಲದಿರೋದು ಇದೆ. ಅದೇ ಒಂದು ಸಿನಿಮಾ ಮುಂದೆ ತೊಗೊಂಡೋಗೋದು ಸರ್. RR ಸಿನಿಮಾದಲ್ಲಿ ಒಂದು ಸಣ್ಣದೊಂದು ತಪ್ಪು ನಡೆಯುತ್ತಂದರೆ, ಒಂದು ಕುಡ್ತಾನೆ ಇರ್ಬೋದು ಅಥವಾ ಬೇರೆ ಏನೋ ಒಂದು ಮಿಸ್ಟೇಕಾಗಿ ಒಂದು ಕೋಪನ ಬುದ್ಧಿ ಕೇಳ್ಕೊಡುವಂಥದ್ದು, ಆ ಥರ ಇದ್ದಾಗ ನಡೆಯುವಂಥ ಒಂದು ಇನ್ಸಿಡೆಂಟಲ್ಲಿ ಒಂದು ಹಾರರ್ ಎಲಿಮೆಂಟಲ್ಲಿ ಸಿಗಾಕೊಳ್ತಾರೆ. ಅಲ್ಲಿಂದ ಏನಾಗುತ್ತೆ ಅನ್ನೋದೇ ಒಂದು ಸಿನಿಮಾ ಇರುತ್ತೆ ಸರ್. ಸರ್ ಮಡಿಕೇರಿ ಮತ್ತು ಬ್ಯಾಂಗ್ಳೂರು ಆಲ್ಮೋಸ್ಟ್ 2 ಸರ್, 2 ಪ್ಲೇಸ್ ಸರ್. ಎಲ್ಲ ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ವರ್ಕ್ ಮಾಡೋರು ಸರ್. ತುಂಬ ರಿಸ್ಕ್ ಪ್ಲೇಸ್ಗಳಲ್ಲಿ, ತುಂಬ ಹೊಳೆ, ಒಂದು ಫಾಲ್ಸು ಅಂಥ ಜಾಗದೆಲ್ಲ ಹಿಡಿದು ಎಲ್ಲ ದೊಡ್ಡ ಕ್ಯಾಮ್ರಾಗಳು, ಆಮೇಲೆ ಎಲ್ಲದಕ್ಕೂ ಎಲ್ಲ ಪ್ರಮೋದ್ ಅವರು ಸೂಪರ್ ಸಪೋರ್ಟ್ ಮಾಡಿದ್ರು. ಪ್ಲಸ್ ಅದ್ರ ಜೊತೆಲಿದ್ದು ಟೆಕ್ನಿಷಿಯನ್ಸ್ಗಳು ನಮಗೆ ಭಯ ಆಗ್ತಿತ್ತು. ಒಂದು ಸರ್ ರಾಕ್ಲೈನ್ ಸ್ಟುಡಿಯೋದಲ್ಲಿ ಎಲ್ಲ ಫೈರಿಂಗ್ ಇತ್ತು, ಬೆಂಕಿ ಹಚ್ಚಬೇಕಾಗಿತ್ತು. ಅದು ಆಲ್ಮೋಸ್ಟ್ 8 ತನಕ ಬೇರೆ ಹೊಟ್ಟೋಗಿತ್ತು. ನಮಗೆ ತುಂಬ ಗಾಬರಿ. ಪ್ಲಸ್ ಆರ್ಟಿಸ್ಟ್ಗಳನ್ನ ನಿಲ್ಸ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲರೂ ಇದ್ದಾರೆ, ಫುಲ್ ಕ್ಲೋಸ್ ಆಗಿತ್ತು. ಬಟ್ ಸ್ವಲ್ಪ ನರ್ವಸ್ಸು, ಭಯ ಎಲ್ಲ ಇತ್ತು. ಬಟ್ ಆದ್ರೂ ಎಲ್ಲ ಧೈರ್ಯದ ಮೇಲೆ ಎಲ್ಲರೂ ಆರ್ಟಿಸ್ಟ್ಗಳು ಧೈರ್ಯ ಕೊಟ್ಟರು. ಕೆಲವೊಂದು ಡೀಪ್ ಪಾಯಿಂಟ್ ಆಲ್ಮೋಸ್ಟ್ ಬಿದ್ದರೆ ಒಂದು 4000 ಅಡಿ ಡೀಪ್ ಇತ್ತು. ಅಲ್ಲಿ ನಮ್ಮ ಆರ್ಟಿಸ್ಟು ಸಿದ್ದವರು ಬೀಳಬೇಕಾಗಿತ್ತು. ಅಂದರೆ ಎಲ್ಲ ತುಂಬ ಥರದ ರಿಸ್ಕ್ಗಳು ತೊಗೊಂಡಿದ್ದೀವಿ. ಅದಕ್ಕೆಲ್ಲ ಥರದ್ದು ಆರ್ಟಿಸ್ಟಿಂದ ಮತ್ತು ಟೆಕ್ನಿಷಿಯನ್ಸಿಂದ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಇದೆ ಸರ್. 2 ಸಾಂಗ್ ಇದೆ ಸರ್, ಒಂದು ಬಿಟ್ ಸಾಂಗ್ ಇದೆ ಸರ್, ಒಂದು ಟೈಟಲ್ ಟ್ರ್ಯಾಕು, ಇನ್ನೂ ಒಂದು ಐಟಮ್ ಸಾಂಗು, ಇನ್ನೊಂದು TTಯಲ್ಲಿ ಒಂದು ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋದು ಒಂದು 1.5 minute ಸಾಂಗ್ ಬರುತ್ತೆ ಸರ್. ನಿಜವಾಗ್ಲೂ ಸರ್, ಆ್ಯಕ್ಚುಲಿ ಇದೇನಂತಂದರೆ ಈ ಸ್ಟೋರಿ ಬಂದು ನಾವು ನಮ್ಮ ಫ್ರೆಂಡ್ಸ್ಗಳು ನಡೆದಿರೋಂಥ ರಿಯಲ್ ಇನ್ಸಿಡೆಂಟ್ಸು, ನಮ್ಮ ಸ್ಟೋರಿ ಈಗೇನು ನಾವು ರಿಯಲಾಗಿ ಒಂದಷ್ಟು ಟ್ರಿಪ್ಗಳು ಮಾಡ್ತಾಯಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಹಾಗಾಗಿ ಆ ಬೇಸ್ ಮೇಲೇ ಅದ್ರ ಮೇಲೆ ಒಂದು ಲೈನ್ ಮಾಡಿಕೊಂಡು ಸ್ವಲ್ಪ ಕಮರ್ಷಿಯಲ್ ಟೆಸ್ಟ್ ಮಾಡಿದ್ವಿ ಸರ್. ಆ ಥರ ಇಲ್ಲ ಸರ್, ನಮ್ದು ಬೇರೆ ಥರನೇ ಬರುತ್ತೆ ಸತ್ಯವಾಗಲೂ ಸರ್. ಅಂದರೆ ಹಾರರಲ್ಲಿ ಸಿಗಾಕೊಂಡಿರೋ ಇನ್ಸಿಡೆಂಟ್ಗಳಾಗಿದೆ. ಬಟ್ ಒಂದು ಕಾಡಲ್ಲಿ ಒಂದು ಸರಿ ಇದೇ ಥರ ಆಗುತ್ತೆ ನಮಗೆ. ಎಲ್ಲ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಹೋಗಿರ್ತೀವಿ. ಬಟ್ ಲೇಟ್ ನೈಟ್ ಆಗೋದಾಗ ಕತ್ಲಲ್ಲಿ ಗೊತ್ತಾಗದೆ ಆಮೇಲೆ ಸೌಂಡ್ಸ್ಗಳು ಇದಕ್ಕೆಲ್ಲ ಸ್ವಲ್ಪ ದಿಕ್ಕಾಪಲ್ಲ ಬಿಟ್ಟಿದ್ವಿ. ಸೊ ಹಂಗಾಗಿ ಅಲ್ಲಿಂದ ಈಚೆ ಬರೋದು ಒಂದು ಕಷ್ಟಕರವಾದ ವಿಚಾರ ಆಗಿತ್ತು ನಮಗೆ. ಬಟ್ ಎನಿವೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಏನೇನೋ ಮಾಡಿ ಬಂದ್ವಿ. ಸೊ ಆ ಎಲಿಮೆಂಟ್ಸ್ಗಳು ಇಲ್ಲಿ ಸಿಗುತ್ತೆ ಸರ್ ನೋಡೋದಕ್ಕೆ. ಸರ್ ಒಂದು 2 years ಬ್ಯಾಕ್ ಸರ್. ಆಗ್ತಾಯಿಲ್ಲ, ಬೇಕೇ ಬೇಕು ಸಬ್ ಕ್ಯಾಪ್ಷನ್. ಅಂದರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಬೇಕು ಅನ್ನೋ ಒಂದು ಇದಿರುತ್ತೆ ಸರ್. ಒಂದು ತುಡಿತಾನೋ ಅಥವಾ ಏನೋ ಒಂದು ಹೇಳ್ತಾರೆ. ಈಗ ಕುಡಿತಾ ಇರೋನ್ಗೆ ಇನ್ನೂ ಬೇಕು ಅಂತ ಅನಿಸ್ತಿರುತ್ತೆ. ದುಡ್ಡು ಇಲ್ಲದೆ ಇದ್ದವ್ರಿಗೆ ಇನ್ನೂ ದುಡ್ಡು ಬೇಕು ಅನಿಸ್ತಿರುತ್ತೆ. ಅಕಸ್ಮಾತ್ ಪೊಲೀಸ್ ಕುಡಿದು ಸಿಗಾಕೊಳ್ತಾರೆ, ಅದು ಇನ್ನೂ ಮಾಡ್ತಾನೆ ಇರ್ತಾರೆ. ಸೊ ಯಾರ್ಯಾರಿಗೆ ಏನೇನು ಬೇಕು ಅನಿಸುತ್ತೆ, ಇನ್ನೂ ಆಗ್ತಾಯಿಲ್ಲ ಬೇಕೇ ಬೇಕು ಅನ್ನೋದವ್ರು ಸಾಲ್ತಾಯಿಲ್ಲ ಬೇಕೇ ಬೇಕು ಅನ್ನೋದು ಎರಡು ಒಂದೇ ಮೀನಿಂಗ್ ಬರುತ್ತಲ್ಲ ಸರ್. ಕಾಂಪ್ರಮೈಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತಲ್ಲ, ಮಾಡ್ಬೋದು.
ಬಟ್ ಮಾಡ್ಕೊಂಡಿಲ್ವಲ್ಲ, ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ. ಒಂದು ಹುಡುಗಿಯರು ಅನ್ನೋದಕ್ಕಿಂತ ಇಡೀ ಪಿಕ್ಚರ್ನಲ್ಲಿ ಅವ್ರದ್ದೇ ಮೇಜರ್ ಒಂದು ಟರ್ನಿಂಗ್ಸ್ ಆ್ಯಂಡ್ ಟ್ವಿಸ್ಟಸ್ ಇರೋದು. ಬಟ್ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಇವತ್ತರೆಗೂ ಅವ್ರಿಗೆ ಏನಂತನೂ ಗೊತ್ತಿಲ್ಲ ಸ್ಟೋರಿ. ನಾವು ಏನಂತನೂ ಹೇಳಿಲ್ಲ, ಈ ಥರ ಮಾಡಿ ಅಂತ ಮಾಡಿಸ್ಕೊಂಡಿದ್ದೀವಿ. ಬಟ್ ಇಡೀ ಪಿಕ್ಚರ್ನ ಕರ್ಕೊಂಡು ಹೋಗೋದೇ ಅವರು. ಸೆನ್ಸರ್ ಅಪ್ಲೈ ಮಾಡಿದ್ದೀವಿ ಸರ್, ಮೇ ಬಿ 1 or 3-4 ಡೇಸಲ್ಲಿ ಸಿಗ್ಬೋದು ಸರ್. ಅಂಥ ವಲ್ಗಾರಿಟಿ ಏನಿಲ್ಲ ಸರ್, ಆಮೇಲೆ ಅಂಥ ಬ್ಲಡ್ ಶೇಡ್ಸ್ ಏನಿಲ್ಲ. ಸೊ ನನ್ನ ಪ್ರಕಾರ US ಸಿಗ್ಬೋದು ಸರ್. ಅಲ್ಲ ಸಿಗ್ಬೋದು ಅಂತ ಸರ್. ಇವಾಗ ಕೋಟೆ ದುರಂಧರ್ ಪಿಕ್ಚರ್ ಓಡ್ಬಿಡ್ತು, ಎಲ್ಲ ಪಿಕ್ಚರ್ಗಳು ಎಲ್ಲೇ ಓಡ್ತಾ ಇದೆ ಇವಾಗ. ಎಸ್ ಸರ್. ಅಲ್ಲ ಅದು ಅಷ್ಟೇ ಮಿರ್ತಿ ತುಂಬ ಏನೋ ಅವ್ರಿಗೇನೋ ಅನ್ನಿಸ್ತು ಅಂತಂದರೆ ಇದರ ಆಪ್ಷನ್ ಇರುತ್ತಲ್ಲ ಸರ್, ಮ್ಯೂಟ್ ಮಾಡೋದು ಇಲ್ಲ ಆ ಥರ ಮಾಡೋದೇ ನಾವು ಮಾಡೋಣ ಸರ್. ಇದರಲ್ಲಿ ಏನಂತಂದರೆ ಸರ್, ನನಗೆ ಒಂದು ಮಾಡಬೇಕು ಅಂತ ಅನಿಸ್ಕೊಂಡಾಗ ನಾವು ಡಿಸ್ಕಷನ್ ಮಾಡಿದ್ವಿ. ಅದ್ರ ಜೊತೆಲ್ಲ ಒಂದು ಆಡಿಷನು ಮಾಡಿದ್ವಿ. ಆಲ್ಮೋಸ್ಟ್ 150 ಪೀಪಲ್ಸ್ ಆಡಿಷನ್ ಮಾಡಿದ್ವಿ. ಅದರಲ್ಲೂ ಸುಮಾರು ಜನ ಸೆಲೆಕ್ಟ್ ಆಗಿದ್ದರು. ಅದರ ನಂತರ ನಾವು ಒಂದು ಸರಿ ಯೋಚನೆ ಮಾಡಿದಾಗ ಈ ಥರ ನಮ್ಮ ಈಗ ಗೊತ್ತಿರೋಂಥ ನೋನ್ ಆರ್ಟಿಸ್ಟ್ಗಳು ಎಲ್ಲ ಕಾಮಿಡಿ ಕಿಲ್ಲಡಿಶು, ಆಮೇಲೆ ಯೂಟ್ಯೂಬರ್ಸು, ರೀಲ್ಸು ಇವ್ರನ್ನೆಲ್ಲ ಹಾಕ್ಕೊಂಡು ಯಾಕೆ ಮಾಡಬಾರ್ದು ಅಂತ ಒಂದು ಡಿಸ್ಕಷನ್ ಆಯಿತು. ಅದು ತಕ್ಕನಂಗೆ ಒಂದು ಸರಿ ನಮ್ಮ ಗೊತ್ತಿರೋ ಗ್ರೂಪ್ ಕಡೆಯಿಂದ ಕೇಳಿದಾಗ ಅವರು ಇಮಿಡಿಯೇಟ್ ಒಪ್ಕೊಂಬಿಟ್ರು. ಸ್ಟೋರಿ ಕೇಳಿದ್ರು, ಎಲ್ಲ ಇಷ್ಟ ಆಯಿತು. ಆಮೇಲೆ ನಮ್ಮ ಕ್ರೂ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ಅವರು ಖುಷಿಯಾಗೇ ಮಾಡಿದ್ರು. ಇದ್ರಲ್ಲಿ ನಾನು ಒಂದೂ ರಿಸ್ಟ್ರಿಕ್ಷನ್ ಮಾಡಿಲ್ಲ ಅವ್ರಿಗೆ, ಇದೇ ಥರ ಡೈಲಾಗ್ ಬೇಕು, ಈ ಥರನೇ ಪಂಚಿಂಗ್ ಬೇಕು ಅಂತ. ಅವ್ರವರೇ ಪೂರ್ತಿ ಡಿಸ್ಕಷನ್ ಮಾಡಿಕೊಂಡು ಅವ್ರು ಆ್ಯಕ್ಟಿಂಗ್ ಬರ್ತಾಯಿದ್ರು ಸರ್. ತುಂಬ ಖುಷಿ ಆಗ್ತಿದೆ. ಇದು ನಾವು ಅವ್ರ ಜೊತೆ 2 ಸಿನಿಮಾ ಮಾಡಿದ್ರು. ನಮಗೆ ಸೋಲು ಗೆಲುವು ಅನ್ನೋದು ನಮಗೆ ಮುಖ್ಯ ಅಲ್ಲ, ನಮಗೆ ಸ್ನೇಹ ಅನ್ನೋದು ನಮಗೆ ಮುಖ್ಯ. ಅವತ್ತಿಂದ ಸುಮಾರು 20 ವರ್ಷದಿಂದ ನಮ್ಮ ಸ್ನೇಹ ಹಂಗೆ ಇದೆ. ಹಂಗಾಗಿ ಅವರು ನಾನು ಸುಮಾರು ಜಸ್ಟ್ ಮದುವೆ ಟೈಮಿಂದ ನಾನು ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅವ್ರಿಗೆ. ಹಂಗಾಗಿ ಈ ಸಿನಿಮಾ ನಾನು ಮಾಡಬೇಕು ಅಂದಾಗ ನಾನು ಜೊತೇಲಿ ಇರ್ತೀನಿ, ನಾನು ಮಾಡ್ತೀನಿ, ನನ್ನ ಜೊತೇಲಿ ಯಾವುದೇ ನನಗೆ ಈಗೋ ಇರಲ್ಲ, ನಿನ್ನ ಜೊತೆಲಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಜೊತೇಲಿ ಇದ್ಕೊಂಡು ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಬಂದು ನಿಲ್ಲಿಸಿದ್ವಿ. ಓಕೆ, ಮಾತಾಡಿ ಸಿನಿಮಾ ಬಗ್ಗೆ. ಸಿನಿಮಾ ಬಗ್ಗೆ ಆಲ್ರೆಡಿ ನಿರ್ದೇಶಕರು ಹೇಳಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಲೋಕಿತ್ ಅವಸೆ ಅಂತ, ಸಂಗೀತ ನಿರ್ದೇಶಕ. ಈ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಫಸ್ಟ್ ಟೈಮ್ ಸಾರ್ ಆಫೀಸಲ್ಲಿ ನಾನು ಮೀಟ್ ಮಾಡಿದಾಗ ಫುಲ್ ಎನರ್ಜೆಟಿಕ್ ಆಗಿದ್ದರು ಸಾರು. ಆಮೇಲೆ ನಾನು ಫಸ್ಟು ಸಾಂಗ್ ಸ್ಟಾರ್ಟ್ ಮಾಡಿದ್ರು ಸ್ಟೋರಿ ಡಿಸ್ಕಷನ್ಗಿಂತ ಮುಂಚೆ. ಆ್ಯಂಡ್ ಈ ಹಾಡು ಏನು ಇಷ್ಟು ಚೆನ್ನಾಗಿ ಬಂದಿದೆ, ಐ ವಿಲ್ ಗಿವ್ 100% ಕ್ರೆಡಿಟ್ಸ್ ಟು ಮೈ ಡೈರೆಕ್ಟರ್ ಹರೀಶ್ ಸರ್. ಅದೇ ಒಂದು ಐಡಿಯಾ ಇತ್ತು, ಸಾಂಗ್ ಮಾಡೋ ಮುಂಚೆಯಿಂದ 2 ಹಾಡು ಕಂಪೋಸ್ ಮಾಡಿದ್ದು. 2 ಹಾಡಿಗೂ ಒಂದು ಕ್ಲಿಯರ್ ಐಡಿಯಾ ಇತ್ತು, ಇದೇ ಥರ ಬೇಕು, ಈ ಹಾಡು ಈ ಥರ ಇರುತ್ತೆ ಐಡಿಯಾ, ಈ ಹಾಡು ಐಟಮ್ ಸಾಂಗ್ ಒಂದು ಬೇಕು, ಇಷ್ಟೇ ಕಮರ್ಷಿಯಲ್ ಆಗಬೇಕು, ಈ ಎಲಿಮೆಂಟ್ಸ್ ಬೇಕಂತ. ಐ ಹೋಪ್ ಐ ಸ್ಯಾಟಿಸ್ಫೈಡ್ ಹಿಮ್. ಆಮೇಲೆ ನನ್ನೊಂದು ಇತ್ತು ಸರ್, ನನಗೆ ಮೇಕಿಂಗ್ ಮಾತ್ರ ಚೆನ್ನಾಗಿ ಮಾಡಿಕೊಡಿ, ನನ್ನ ಹಾಡುಗಳಿಗೆ ಒಂದು ಮೇಕಿಂಗ್ ಚೆನ್ನಾಗಿ ಬಂದುಬಿಟ್ರೆ ಒಂದೊಳ್ಳೆ ಹಿಟ್ ಕೊಡ್ಬೋದು ಅಂತ. ಸಾರ್ ಏನು ಹೇಳಿದ್ರು ಅದಕ್ಕಿಂತ ಚೆನ್ನಾಗಿ ಇನ್ನೂ ಬ್ಯೂಟಿಫುಲ್ಲಾಗಿ ನಾವು ಸಿಕ್ಕಿದಾಗೆಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ತಾನೆ ಇದು. ಇವಾಗ ಇದು ಜನರ ಕಡೆ ಬರೋ ಥರ ಇದೆ. ಆ್ಯಂಡ್ ಆರ್ಟಿಸ್ಟು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸೀನು ಸಾರು ಫಸ್ಟ್ ಡೇಯಿಂದನೂ ನಮಗೆ ಅಂದರೆ ಆ ಇನ್ಸ್ಪಿರೇಷನು ಹಾಡಲ್ಲಿ. ಇನ್ನೊಂದು ಹಾಡು ತುಂಬ ಚೆನ್ನಾಗಿದೆ, ನಮ್ಮ ಐಟಮ್ ಸಾಂಗ್ ಇದೆ, ದಟ್ಸ್ ರಿಯಲಿ ವೆರಿ ನೈಸ್. 2 ಹಾಡು ಚೆನ್ನಾಗಿ ಬರೋದಕ್ಕೆ ಆ ಗ್ರೂಪ್ ಡಿಸ್ಕಷನ್ನು ಪ್ರತಿ ಹಂತದಲ್ಲೂ ನಾವು ಇದು ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ, ಥ್ಯಾಂಕ್ ಯು ಫಾರ್ ದ ಸಚ್ ಅ ಬ್ಯೂಟಿಫುಲ್ ಸಾಂಗ್ ಮೇಕಿಂಗ್ ಮೇಡಮ್, ಎಲ್ಲರಿಗೂ ಥ್ಯಾಂಕ್ ಯು ಸರ್. ಇನ್ನೊಂದು ಹಾಡು ಆಂಥೋನಿ ದಾಸ್ ಅವರು ಹಾಡಿದ್ದಾರೆ, ಮೇಲ್ ವರ್ಷನ್ನು. ಫೀಮೇಲ್ ವರ್ಷನ್ ಬಂದು ಐಶ್ವರ್ಯ ರಂಗರಾಜನ್ ಅಂತ ಹಾಡಿದ್ದಾರೆ. ಆ ಹಾಡು ಇಷ್ಟರಲ್ಲಿ ರಿಲೀಸ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಅದೊಂದು ಐಟಮ್ ಹಾಡು, ನಮ್ಮ ಲೀಡು ನಮ್ಮ ಅಪ್ಕಮಿಂಗ್ ಹೀರೋ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸರ್ ವರ್ಕ್. ನಮಸ್ಕಾರ ಎಲ್ರಿಗೂ, ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಎಲ್ಲರೂ ಬಂದಿರೋದಕ್ಕೆ ಥ್ಯಾಂಕ್ ಯು. ಆಲ್ ಪ್ರೆಸ್ ಮೀಟ್ ಪೀಪಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ನಮ್ಮ ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಾವೆಲ್ಲರೂ ನಮ್ಮ ಹರೀಶ್ ಸರ್ ಹೇಳ್ದಂಗೆ ನಮ್ಮ ಕೆಲಸ ಏನಿದೆ, ನಮ್ಮ ಪಾತ್ರ ಏನಿದೆ, ಅದನ್ನು ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಚೆನ್ನಾಗಿ ನಾವು ಮಾಡಿದ್ದೀವಿ. ಮೇಯ್ನ್ ನಾವು ಹರೀಶ್ ಸರೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡಬೇಕು. ಯಾಕಂದರೆ ಈಸ್ ಬೀಯಿಂಗ್ ಅ ಹ್ಯೂಜ್ ಬಿಸ್ನೆಸ್ ಮ್ಯಾನ್. ಅವರು ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಡೈರೆಕ್ಟ್ ಮಾಡಬೇಕು, ಒಂದು ಒಳ್ಳೆ ಚಿತ್ರ ಕನ್ನಡ ಇಂಡಸ್ಟ್ರಿಗೆ ಕೊಡಬೇಕು ಅಂತ ಒಂದು ಅದ್ಭುತವಾದ ಕತೆ ಮಾಡಿದ್ದಾರೆ. ಒಂದು ಅದ್ಭುತವಾದ ಸಿನಿಮಾ ಮಾಡಿ ಇವತ್ತು ರಿಲೀಸಿಗೆ ಬಂದಿದೆ. ಟೀಸರು ಮತ್ತು ಮ್ಯೂಸಿಕ್ ಸಾಂಗ್ ಎಲ್ಲ ನೀವೇ ನೋಡಿದ್ರಿ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಟೆಕ್ನಿಷಿಯನ್ಸು ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್ಲಾಗಿ ಸಿನಿಮಾ ಮೂಡ್ ಬಂದಿದೆ. ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಿನಿಮಾ July 10th ರಿಲೀಸ್ ಆಗ್ತಾಯಿದೆ. ಇಡೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಹಿಸ್ಟ್ರೀಲಿ ಈ ಥರ ಒಂದು ವಿಭಿನ್ನವಾದ ಕತೆ ಬಂದಿಲ್ಲ. ಸೊ ನಾವು ಅದನ್ನು ನಮ್ಮ ಸಿನಿಮಾ ಮೂಲಕ, ನಾವು ನಮ್ಮ ಕನ್ನಡ ಇಂಡಸ್ಟ್ರಿ ಮೂಲಕ ನಾವು ನಮ್ಮ ದೇಶಕ್ಕೆ ಕೊಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಭಾಳ ಹೆಮ್ಮೆ. ಸೊ ಇಷ್ಟೇ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಿನಿಮಾ ನೋಡಿ, ಎಲ್ಲರೂ ಟೀಸರ್ಸ್, ಟ್ರೈಲರ್ ಮತ್ತು ಸಾಂಗ್ಸ್ ರಿಲೀಸ್ ಆದಾಗ ದಯವಿಟ್ಟು ಎಲ್ಲ ಸ್ಪ್ರೆಡ್ ಮಾಡಿ.
ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಈ ಚಿತ್ರದ ಬಗ್ಗೆ ಹೇಳೋಕ್ಕೂ ಮೊದಲು ನಾನು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು. ಯಾಕಂದರೆ ಹರಿ ಸರ್ ಇರ್ಬೋದು, ಉಜ್ವಲ ಮೇಡಮ್ ಇರ್ಬೋದು, ನಾವು ಸಿನಿಮಾದಲ್ಲಿ ಅಥವಾ ಏನೋ ಒಂದು ಪಾತ್ರ ಕೊಟ್ಟಾಗ ನಾವು ಕ್ಯಾಮ್ರದ ಮುಂದೆ ತುಂಬ ಚೆನ್ನಾಗಿ ಅಥವಾ ಫ್ರೀಯಾಗಿ ಮಾಡೋಕ್ಕಾಗೋದು ಕಾರಣ ಫಸ್ಟ್ ಮುಖ್ಯವಾಗಿ ಡೈರೆಕ್ಟ್ರ್ ಆಗಿರ್ತಾರೆ. ಯಾಕಂದರೆ ಅವರು ನಮಗೆ ಫ್ರೀನೆಸ್ ಎಷ್ಟು ಕೊಡ್ತಾರೋ ಅದ್ರ ಮುಂದ್ಗಡೆ ಅವ್ರು ಎಷ್ಟು ನಮಗೆ ಫ್ರೀನೆಸ್ ಕೊಡ್ತಾರೋ ಅಷ್ಟು ನಾವು ಫ್ರೀಯಾಗಿ ಆ್ಯಕ್ಟಿಂಗ್ ಮಾಡ್ತೀವಿ. ಅವರೊಂಥರ ನಮ್ಮನ್ನ ಹಿಡಿದಿಟ್ಕೊಂಡ್ರೆ ನಮಗೆ ಆ್ಯಕ್ಟಿಂಗಲ್ಲಿ ಯಾವುದೇ ಒಂದು ಹಾವ ಇರ್ಬೋದು ಅಥವಾ ನವರಸ ಯಾವುದೇ ಇರ್ಬೋದು ಅದನ್ನು ಮಾಡೋಕ್ಕೆ ಒಂಥರ ಆ ಕಡೆ ಈ ಕಡೆ ಹಿಜಿಗು ಮುಜಿಗು ಆಗುತ್ತೆ. ಆ ರೀತಿಲಿ ನಾನು ಡೈರೆಕ್ಟ್ರನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ತುಂಬ ಖುಷಿಯಾಗಿದೆ ಸರ್. ಇನ್ನೊಂದು, ನೀವು ನಮಗೆ ಈ ಸಿನಿಮಾದಲ್ಲಿ ಕರೆದು ಒಂದು ಅವಕಾಶ ಕೊಟ್ಟು ಒಂದಷ್ಟು ದಿನ ಕೆಲಸ ಕೊಟ್ಟು ಆಮೇಲೆ ಟ್ರೀಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ಮಡಿಕೇರಿಗೆ ಹೋಗಿದ್ವಿ, ಎಲ್ಲ ಕಡೆ ಶೂಟಿಂಗ್ ಮಾಡ್ತಾಯಿದ್ವಲ್ಲ, ನಾವೊಂಥರ ಟ್ರಿಪ್ ಥರ ಹೋಗಿದ್ವಿ, ಟ್ರಿಪ್ ಥರ ಬಂದ್ವಿ. ಅವರು ಮಜಾ ಮಾಡ್ತಿದ್ರು, ನಾವು ಮಜಾ ಮಾಡ್ತಿದ್ವಿ. ಒಂದು ಶೂಟಿಂಗ್ ಮುಗಿದೋಯ್ತು. ಚಿತ್ರ ಕೂಡ ಇದು ಟೀಸರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ರಿಚ್ನೆಸ್ಸು ಕೂಡ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಲಿಸಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಎಣ್ಣೆ ಹೊಡೆಯೋದಿದೆ ಅಂದರೆ ಪೂರ ಇಲ್ಲ, ಅಲ್ಲಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಎಣ್ಣೆ ಹೊಡೆಯೋದಿದೆ. ಫಸ್ಟು ಸರ್ ಫೋನ್ ಮಾಡಿದಾಗ ಅದನ್ನೇ ಹೇಳಿದರು, ಗಜ ನಿಮ್ಮದು ಎಣ್ಣೆ ಹೊಡೆಯೋದು ಯಾವುದೋ ಒಂದು ಡ್ಯಾನ್ಸ್ ನೋಡಿದ್ದೆ ನಾನು, ಅದು ಬೇಕು ಇದರಲ್ಲಿ ಅಂತ ಅವ್ರು ಕರೆದಾಗ ಫಸ್ಟ್ ಹೇಳಿದ್ದೆ ಆ ಮಾತವರು. ಹಾಗಂತೇಳಿ ಎಣ್ಣೆ ಹೊಡೆಯೋ ಸೀನೇ ಇಲ್ಲ, ಬೇರೆ ಬೇರೆ ರೀತಿ ಇದೆ. ಎಲ್ಲ ಅವಶ್ಯಕತೆ ಇದೆಯೋ ಅಲ್ಲಿ ಎಣ್ಣೆ ಹೊಡೆಸಿದ್ದಾರೆ. ಅಂದರೆ ನನಗೊಬ್ಬನಿಗೆಲ್ಲ ಎಲ್ರಿಗೂ 30 ಆಗ್ಬೋದು, 90 ಆಗಿದೆ. ಕೆಲವು ಕಡೆ ಕ್ವಾರ್ಟ್ರಲ್ಲಿ ಏನೇನೋ ಘಟನೆಗಳು ನಡೆದಿದ್ದಾವೆ. ಅಂದರೆ ಸಿನಿಮಾದೊಳಗಡೆ ಕೊನೆಗೆ ಪಾರ್ಟಿ ಕೂಡ ನಿಜವಾಗಿ ಮಾಡಿಸಿದ್ದಾರೆ, ಅದು ಖುಷಿ ಇದೆ ಸಿನಿಮಾ ಮುಗಿದಾದ್ಮೇಲೆ. ಧನ್ಯವಾದಗಳು. ಜೊತೆಗೆ ನಮ್ಮ ಹರೀಶ್ ಸರ್ ಫಸ್ಟು ಸ್ಟಾರ್ಟ್ ಮಾಡಿದಾಗ ಸ್ಕ್ರಿಪ್ಟ್ ಹೇಳೋಕ್ಕೆ ಹರೀಶ್ ಸರ್ ಡೈರೆಕ್ಟು ಒಂದು ಆಫೀಸಿಗೆ ಕರೆದ್ರು. ಸೊ ಅಲ್ಲೇ ಫ್ರೆಂಡ್ಲಿಯಾಗಿ ತುಂಬ ಚೂರು ಹೀಗೆ ಇಟ್ಕೊಳ್ಳಿ. ಅಲ್ಲೇ ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿದ್ರು. ಸೊ ಎಲ್ಲೂ ರಿಸ್ಟ್ರಿಕ್ಷನ್ ಅನ್ನೋದು ಇಲ್ವೇ ಇಲ್ಲ. ಆ ಕತೆ ಸ್ಟಾರ್ಟ್ ಆದಂಗಿಂದ ಹಿಡಿದು ಶೂಟಿಂಗಲ್ಲೂ ಕೂಡ ಎಲ್ಲೂ ರಿಸ್ಟ್ರಿಕ್ಷನ್ ಇರಲಿಲ್ಲ. ಸೊ ನಮ್ಮದೇ ಒಂದಷ್ಟು ಡೈಲಾಗ್ಸ್ ಓನಾಗಿ ಹೇಳಿದ್ರೆ ಅದನ್ನು ತೊಗೊಂಡೇ ಮಾಡ್ರೋ ಸೂಪರ್ ಆಗಿದೆ ಅಂತ ಯಾವಾಗಲೂ ಒಳ್ಳೆ ಜೋಸ್ ಕೊಡ್ತಾಯಿದ್ರು. ಪೇಷನ್ಸ್ ಅಂತೂ ಸರ್ ಎಲ್ಲೂ ಕಳ್ಕೊಂಡಿಲ್ಲ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಒಂದು ಇನ್ಸಿಡೆಂಟ್ ಆಯಿತು. ಅವ್ರು ನನಗೆ ಯಾವಾಗಲೂ ಬಟ್ಟೆ ಕ್ರೇಜ್ ಜಾಸ್ತಿ. ಈ ಶಾರ್ಟ್ ಫಿಲಮ್ಸ್ ಎಲ್ಲ ನೋಡಿರ್ತೀರ. ಸೊ ಹರಿ ಸರ್ ಯಾವುದೋ ಒಂದು ಜಾಕೆಟ್ ಹಾಕೊಂಡು ಬಂದಿದ್ರು, ಅದ್ರದ್ದು ಬೆಲೆ 18,000 to 20,000. ನನಗೆ ನೋಡಿದ್ಮೇಲೆ ಸುಮ್ಮನೆ ಇರೋಕ್ಕಲ್ಲ, ಸರ್ ನಿಮ್ಮದು ಆ ಜಾಕೆಟ್ ಚೆನ್ನಾಗಿದೆ ಸರ್ ಅಂದೆ. ತಗೊಳ್ಳೋ ಅಂದ್ಬಿಟ್ಟು ಅಲ್ಲೇ ಕೊಟ್ಬಿಟ್ರು ಸ್ಪಾಟಲ್ಲೇ. ಸೊ ಅದನ್ನು ನಾನು ವೇದಿಕೆ ಮೇಲೆ ಹೇಳಬೇಕಿತ್ತು. ಸೊ ಅದನ್ನು ಇಲ್ಲಿ ನೆನಪಿಸ್ಕೊತಾ ಇದ್ದೀನಿ. ಇನ್ನೊಂದು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಸಿನಿಮಾ ತುಂಬ ಯೂತ್ಗೆ ಕನೆಕ್ಟ್ ಆಗುವಂಥ ಒಂದು ಸಬ್ಜೆಕ್ಟು. ಸೊ ನೀವು ಎಲ್ಲೇ ಹೋದ್ರೂ ಇವಾಗ ಎಣ್ಣೆ ಹೊಡಿದೇ ಇರೋರು ಅಷ್ಟು 90% ಡ್ರಿಂಕ್ಸ್ ಮಾಡಿರ್ತಾರೆ. ಸೊ ಅವ್ರ ಮಧ್ಯೆ ಏನೆಲ್ಲ ಕಾಮಿಡಿಗಳಾಗ್ತವೆ. ಸೊ ಯಾವ ಥರ ತರಲೆ ಮಾಡೋಕ್ಕೋಗಿ ಒಂದು RR ಸಬ್ಜೆಕ್ಟ್ ಆಗಿರೋದು ದೇವದ ಕೈಲಿ ತಗೊಳಕೊಂತಾರೆ. ಸೊ ಇದೆಲ್ಲ ತೋರಿಸಿದ್ದಾರೆ. ಸೊ ತುಂಬ ಅದ್ಭುತವಾಗಿದೆ. ಇವಾಗಲೇ ಟೀಸರ್ ನೋಡಿದ್ದೀರಾ, ಟ್ರೈಲರ್ ಕೂಡ ಸಖತ್ತಾಗಿದೆ, ಸಾಂಗ್ಸ್ ಅಲ್ಟಿಮೇಟ್ ಆಗಿದೆ. ಸೊ ದಯವಿಟ್ಟು July 10ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ ಸಿನಿಮಾದಲ್ಲಿ ಒಂದೇ ಒಂದು ಬೇಜಾರು ಏನಂದರೆ, ಬರೀ TT ಜೊತೆಲೇ ಟ್ರಾವೆಲ್ ಮಾಡಿದ್ವಿ, ಯಾವುದು ಬ್ಯೂಟಿ ಇರಲಿಲ್ಲ. ಬ್ಯೂಟಿ ಬಂದು ಒಂದು 2 ದಿನ 2 days ಬಂದು ಹೋಗ್ಬಿಡ್ತಾರೆ. ಸೊ ಅದೊಂದು ಬೇಜಾರು ಬಿಟ್ರೆ ಇನ್ನೇನಿಲ್ಲ. ತಿಂಗಳಲ್ಲಿ 2 ದಿನ ಅವ್ರದ್ದು ಕಾಲ್ ಶೀಟು. ನಮ್ಮ ಸಿದ್ದಣ್ಣನ ಮುಖ ನೋಡಿ ಡೈಲಿ ಇದಾಗದಾಯ್ತು. ನಾವು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ವಿ. ಬಟ್ ಇನ್ನೊಂದು ಸಬ್ಟೈಟ್ಲು ಸ್ಟಾರ್ಟಿಂಗು ಹೋದಾಗ್ಲೂ ಬಾಯ್ಸ್ನವ್ರು ಕಾಂಪ್ರಮೈಸ್. ಟೈಟ್ಲು ಚೆನ್ನಾಗಿದೆ ಸರ್, ಸಬ್ಟೈಟ್ಲು ಗೆಸ್ ಮಾಡಿ ಅಂದರು. ಕ್ಯಾಪ್ಷನ್ನು ಆಗ್ತಾ ಇಲ್ಲ, ಬೇಕೇ ಬೇಕು ಅಂದರು. ಇದು ಯಾವುದಿದ್ರು ಟೈಟ್ಲು ತುಂಬ ಕ್ರೇಜ್ ಆಗಿದೆ ಅಂತ. ಸೊ ಅಲ್ಲೇ ನಕ್ಕಿದ್ವಿ. ಸೊ ಸಿನಿಮಾ ಕೂಡ ಹಿಂಗೆ ಓವರಾಲ್ ತುಂಬ ಕೊನೆವರೆಗೂ ನಗ್ತಾನೆ ಇರ್ತಾರೆ. ಒಳ್ಳೆ ಮೆಸೇಜ್ ಕೂಡ ಇದೆ. ಇವತ್ತು ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡೋದಕ್ಕೆ ತುಂಬ ಖುಷಿಯಾಗಿದೆ. ಯಾಕೆಂದರೆ ಹರೀಶ್ ಅಣ್ಣ ಅಂತಲೇ ಹೇಳಬೇಕು. ಹರೀಶ್ ಸರ್ ಹೇಳಂಗೆ ಇಲ್ಲ, ಅವರು ನಮ್ಮನ್ನು ತಮ್ಮಕ್ಕಿಂತ ಹೆಚ್ಚಾಗಿ ಟ್ರೀಟ್ ಮಾಡೋರು. ಬರ್ಸಿದ್ದು ಹಿಂಗೆ ಮಾಡು, ಏನು ಮಾಡ್ಬೇಕಂದ್ರೆ ಅವ್ನು ಕೇಳ್ಬಿಟ್ಟೆ ಮಾಡ್ತಾಯಿದ್ದ. ಏನು ಇಂಪ್ರೂವೇಷನ್ ನೋಡ್ರೋ, ಈಗ ಸೀನ್ ಪೇಪರ್ ಇದೆ, ನೀವೇನಾದ್ರು ಇಂಪ್ರೂವೇಷನ್ ಮಾಡ್ಕೋತೀನಿ ಅಂದರೆ ನನ್ನದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳೋರು. ನಮ್ಮ ಇಡೀ ಟೀಮು ಕೂಡ ಹಂಗೇನೆ, ಪ್ರಮೋದ್ ಸರ್ ಆಗ್ಬೋದು, ನಮ್ಮ ಸಿದ್ದುಗೌಡ್ರಾಗ್ಬೋದು, ಪ್ರತಿಯೊಬ್ಬರು ಕೈ ಜೋಡಿಸ್ಕೊಂಡೇ ಬರ್ತಾಯಿದ್ರು. ಪ್ರತಿ ಒಂದು ಸೀನು ಮಾಡೋದಕ್ಕಿಂತ ಮುಂಚೆ ಡಿಸ್ಕಷನ್ ಆಗುವಾಗ ಇಂಪ್ರೂವೇಷನ್ ನಮಗೆ ಆ ಸೀನ್ 1 ನಿಮಿಷದಲ್ಲಿ ಮುಗೀತೆ ಅಂತ ಹರೀಶ್ ಸರ್ ಹೇಳಿದರೆ ಇದು ಆಲ್ರೆಡಿ 3 ನಿಮಿಷಕ್ಕೆ ಹೋಗಿರೋದು. ಆ ಥರ ನಮ್ಮ ಹುಡುಗರು ಇಂಪ್ರೂವೇಷನ್ ಮಾಡ್ತಿದ್ರು. ನಿಜವಾಗ್ಲೂ ಒಂದು ಜಾಲಿಯಾಗಿ ಟ್ರಿಪ್ ಹೋಗದೆ ಅಂದರೆ ಫ್ರೆಂಡ್ಸು ಟ್ರಿಪ್ ಹೋಗ್ತಿದ್ದೀವಲ್ಲ,
ಟ್ರಿಪ್ ಹೋಗಿ ಮುಗಿಸ್ಕೊಬರೋಷ್ಟೊಳಗಡೆ ಏನೇನು ಅನಾಹುತಗಳಾಗತ್ತೆ ಅನ್ನುತ್ತಲ್ಲ, ಎಂಜಾಯ್ ಮಾಡ್ಕೊಬರೋದು ಹೆಂಗಿರುತ್ತೆ ಅನ್ನೋದನ್ನು ಹರೀಶ್ ಸರ್ ತೋರಿಸ್ಕೊಟ್ರು. ಹಾಗೆ ನಮ್ಮ ಪ್ರೊಡ್ಯೂಸರು ಉಜ್ವಲ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಈ ವೇದಿಕೆ ಸಿಕ್ಕಿರೋದು ಅವರಿಂದನೇ. ಹರೀಶ್ ಸರು ಮತ್ತು ಉಜ್ವಲ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸಿದ್ದು ಅಣ್ಣ ಮಾತಾಡು. ಅಲ್ಲ, ನನ್ನ ಮುಖ ನೋಡಿ ಇದಾಗ್ಬಿಟ್ಟೆ ಅಂದಲ್ಲ. ಬಟ್ ಏನಂದರೆ ಒಬ್ಬೊಬ್ರಿಗೆ ಒಂದೊಂದು ಹೀರೋಯಿನ್ ಕೊಟ್ಟಿದ್ರು. ನಿಜವಾಗ್ಲೂ ಒಂದು 10 ಓವರ್ ಸಿನಿಮಾ ಆಗಿರೋದೇನೋ, 10 ಓವರ್ ಸಿನಿಮಾ ಆಗಿರೋದೇನೋ. ಆ ಕಾಟ ತಾಳಕ್ಕಾಗ್ದೇನೆ 1-2 ದಿನ ಬಂದೋದಕ್ಕೆ ತಡ್ಕೊಳಕ್ಕಾಗಿಲ್ಲ ಅವ್ರ ಕೈಲಿ. ಅಷ್ಟು ಕ್ವಾಟ್ಲೆ ಕೊಟ್ಟವನ ನಮ್ಮ ಕಲಾಕರು. ಲೇ ಗೊತ್ತಲ್ಲ ಚಿನ್ನ, ಅದಾಗುತ್ತೆ ತಡೆಯ ತಡ್ಕಡ. ಆಗ್ತಾ ಇಲ್ಲ, ಬೇಕೇ ಬೇಕು. ಅದು ನೆಕ್ಸ್ಟು. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಗುತ್ತೆ ಆ್ಯಕ್ಚುಲಿ. ಕಾಂಪ್ರಮೈಸ್ ಅನ್ನೋ ಪದ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಈ ನಮ್ಮ ಜನ್ರೇಷನಲ್ಲಿ ಗಂಡು ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಟೈಟಲಲ್ಲೇ ಯೂನಿಕ್ನೆಸ್ ಇದೆ. ಸೊ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹರೀಶ್ ಸರ್. ಆ್ಯಕ್ಚುಲಿ ಈ ಪಾತ್ರ ನಮಗೆ ಭಾಳ ಚಾಲೆಂಜಿಂಗ್ ಆಗಿತ್ತು. ಏನಕ್ಕೆ ಅಂದರೆ ನಾವು ಕಾಮಿಡಿ ಮಾಡ್ತಾ ಇರ್ತೀವಿ ಸ್ಟೇಜಸ್ಸಲ್ಲಾಗಲಿ ಮತ್ತು ಸಿನಿಮಾಗಳಲ್ಲಾಗಲಿ, ಆಲ್ಮೋಸ್ಟ್ ಕಾಮಿಡಿ ಪಾತ್ರಗಳೇ ತುಂಬ ಮಾಡಿದ್ದೀವಿ. ಆದರೆ ಈ ಸಿನಿಮಾದಲ್ಲಿ ಸೀತಾರಾಮು ನೀನು ಮಾಡಬಲ್ಲೆ ಅಂತ ಒಂದು ಕಾನ್ಫಿಡೆಂಟ್ನ ತುಂಬಿದ್ರೆ, ಅಂದರೆ ಒಂದು ಎಮೋಷನ್ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಆರ್ ಫೀಲ್ ಆಗಿರ್ಬೋದು. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ನಂಗೆ ಸಿಕ್ಕಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ಅದೇ ರೀತಿ ನಮ್ಮ ಕಲಾವಿದರ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಎಂಜಾಯ್ ಮಾಡಿದ್ವಿ. ನಾವು ಸ್ಟೇಜ್ ಮೇಲೆ ಎಂಜಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿ ಎಂಜಾಯ್ ಮಾಡಿದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹರೀಶ್ ಸರ್ ನಮ್ಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ರು ಅಂದರೆ, ನಾವು 10 ರೂಪಾಯಿ ಆ್ಯಕ್ಟಿಂಗ್ ಮಾಡೋದು 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾಯಿದ್ವಿ. ಬೇಡಪ್ಪ ನಂಗೆ 10 ರೂಪಾಯಿ ಆ್ಯಕ್ಟಿಂಗೇ ಸಾಕು ಅಷ್ಟೇ ಮಾಡೋಂಥ ಅವ್ರು ಕಡಿಮೆ ಮಾಡ್ತಾಯಿದ್ರು. ಅಂದರೆ ಎಲ್ಲರೂ ಈಗ ನಾವು ಇಂಪ್ರೂವೈಸ್ ಮಾಡೋಕ್ಕೆ ಅಂತ ಕೊಟ್ಬಿಟ್ರೆ ನಾವು 1 ಡೈಲಾಗ್ನ 10 ಡೈಲಾಗ್ ಮಾಡ್ಕೊಂಡ್ಬಿಡ್ತೀವಿ, ಯಾಕಂದರೆ ನಾವು ಕಾಣಿಸ್ಕೋಬೇಕು ಅಂತ. ಸೊ ಆ ರೀತಿ ಇಂಪ್ರೂವೈಸ್ ಮಾಡೋದನ್ನು ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಟ್ರಿಮೌಟ್ ಮಾಡಿ, ಇಷ್ಟೇ ಸಾಕಪ್ಪ, ಇಷ್ಟೇ ಮಾಡಿ ಸಾಕು ನನಗೆ ಅಂತ ತೊಗೊತಾಯಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ಭಾಳ ಕಾನ್ಫಿಡೆಂಟ್ ಇದೆ, ತುಂಬ ಎಕ್ಸೈಟಲ್ಲಿದ್ದೀವಿ. ಈ ಪಾತ್ರದಿಂದ ಒಳ್ಳೆ ಜನಕ್ಕೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ಎಲ್ಲರೂ ಸೇರಿ. ಸೊ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ನಿಮ್ಮಿಂದ ನಮಗೂ ಒಳ್ಳೇದಾಗಲಿ. ಸೊ ಸಿನಿಮಾ ನೆಕ್ಸ್ಟ್ ಮಂತು 10ನೇ ತಾರೀಕು ನಿಮ್ಮ ಮುಂದೆ ಬರ್ತಾಯಿದ್ದೀವಿ. ಸೊ ನಿಮ್ಮೆಲ್ಲರೂ ಸಪೋರ್ಟು ಬೇಕು. ಸೊ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಏನಿಲ್ಲರಿ, ಎಲ್ಲ ಅಗದಿ ಮಸ್ತ್ ಮಾತಾಡೋಕೆ ಭಾಳ ಐತಿ. ಎಲ್ರಿಗೂ ನಮಸ್ಕಾರ ರೀ. ನಮ್ಮ ಹರೀಶ್ ಸರ್ಗೆ, ಆಮೇಲೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ಗೆ ಧನ್ಯವಾದಗಳು. ಭಾಳ ಖುಷಿ ಆಗತೈತಿ. ಯಾಕಂತಂದ್ರೆ ಸ್ಪೇಸ್ ಐತಿ ಈ ಸಿನಿಮಾದಾಗ. ಇಷ್ಟು ದಿವಸ ಅಲ್ಲೊಂದು ಚಿಕ್ಕ ಪಾತ್ರ ಮಾಡ್ಕೊಂಡು ಬರಾಕತ್ತಿದ್ವಿ. ಈ ಪಿಕ್ಚರ್ ಒಳಗೆ ಪ್ರತಿಯೊಬ್ಬರೂ ಹೀರೋ. ಯಾರೆಲ್ಲ ಕಲಾವಿದರು ಅದೀವಿ ಎಲ್ಲರೂ ಹೀರೋ. ಪಿಕ್ಚರ್ನಾಗ ಮುಕ್ಳೇರೆ ಮಸ್ಕಿರಿ ಐತಿ, ಆಮೇಲೆ ಮುಕ್ಳೇರೆ ದೆವ್ವ ಅದಾವು, ಅನಾಹುತ ಸೀನ್ಸ್ ಅದಾವು, ಅನಾಹುತ ಡೈಲಾಗ್ ಅದಾವು. ಅಗದಿ ಮಸ್ತ್ ನಂಬರ್ 1 ಸಿನಿಮಾ ಆಗತ್ತನ್ನೋ ಒಂದು ಭರವಸೆ ನಮಗೈತಿ. ಆಮೇಲೆ ಇನ್ನೊಂದು ಏನಂತಂದ್ರೆ ಕನ್ನಡ, ತಮಿಳು, ಮಲಯಾಳಮ್ಮು, ಮರಾಠಿ, ಹಿಂದಿ ಈ ಭಾಷೆದಾಗೂ ಬರೋಕೆ ರೆಡಿ ಆಗೈತಿ ನಮ್ಮ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಷ್ಟು ಮಸ್ತ್ ಸಿನಿಮಾ ಬಂದೈತಿ. ಭಾಳ ಖುಷಿ ಆಗ್ತೈತಿ. ಹರೀಶ್ ಸರ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀವಿ. ನಮ್ಮ ಸೀನು ಸರ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಆಮೇಲೆ ನಮ್ಮ ಚಿಂಟು ಬ್ರೋ ಅವರು ಸಪೋರ್ಟ್ ಮಾಡಿದರು. ಒಂದು ಸಾಂಗ್ನಾಗ ಕಾಣಿಸ್ಕೊಂತಾರೆ, ಭಾರಿ ಚಲೋ ಡ್ಯಾನ್ಸ್ ಮಾಡಿದರು. ಎಲ್ರಿಗೂ ಅದ್ಭುತವಾದಂಥ ಸ್ಪೇಸ್ ಸಿಕ್ಕೈತಿ ಸಿನಿಮಾದಾಗ. ಎಲ್ಲರೂ ಜುಲೈ 10ನೇ ತಾರೀಕಿಗೆ ಬಂದು ನಮ್ಮ ಸಿನಿಮಾ ನೋಡಿ ಹೆಂಗೈತಿ ಅಂತ ಹೇಳಿ ಒಂದು ಹುರಿದುಂಬಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳಕತ್ತೀನಿ. ಜುಲೈ 10ನೇ ತಾರೀಕು ಮರ್ಯಾಕೆ ಹೋಗ್ಬಿಡ್ರಿ. ಮುಕ್ಕಳರೆ ಮಸ್ಕಿರಿ ಐತಿ. ಎಲ್ಲ ಮೀಡಿಯಾ ಮಿತ್ರರಿಗೂ ನಮಸ್ಕಾರ. ನಾನು ಈ ಟೀಮ್ಗೆ ಹೊಸಬನಲ್ಲ. ಲಾಸ್ಟ್ ಟೈಮ್ ಹರೀಶ್ ರಾಜಣ್ಣನ ಮಗ ಸಿನಿಮಾ ಹೀರೋ ಮಾಡಿದ್ರು, ನಾನು ಮೈನ್ ವಿಲನ್ ಮಾಡಿದ್ದೆ. ಮತ್ತು ನನ್ನ ಪರಿಚಯ ನಿಮಗೆಲ್ಲರಿಗೂ ಆಲ್ರೆಡಿ ಇದೆ. ಸೀನು ಡೈರೆಕ್ಷನಲ್ಲಿ ಆ ಸಿನಿಮಾ ಮೂಡಿ ಬಂದಿತ್ತು, ಅವ್ರು ಹೀರೋ ಮಾಡಿದ್ರು, ನಾನು ವಿಲನ್ ಮಾಡಿದೆ. ಹಾಗಾಗಿ ನಮಗಿಬ್ಬರಿಗೂ, ನನಗಾಗಲಿ ಅವ್ರಿಗಾಗಲಿ ಏನೋ ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಈ ಪಾತ್ರ ಮಾಡೋಕ್ಕೆ ಮುಂಚೆ ಅವರವರೇ ತುಂಬ ಡಿಸ್ಕಷನ್ ಮಾಡ್ಕೊಂಡು ನನ್ನವ್ರಿಗೂ ಬಂತು, ಅವನೇ 2-3 ಸಿನಿಮಾ ಹೀರೋ ಮಾಡಿದ್ದಾನೆ, ವಿಲನ್ ಮಾಡಿದ್ದಾನೆ, ಇದರೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುತ್ತೆ, ಮಾತಾಡೋಣ ಬೇಡ ಅಂತ ಸುಮಾರು ಸರಿ ಡಿಸ್ಕಸ್ ಮಾಡಿ ಆಮೇಲೆ ನಾನು ಕರೆದು ಇದೊಂದು ಒಳ್ಳೆ ಪಾತ್ರ ಇದೆ, ಮಾಡಲೇಬೇಕು ಅಂತ ಹೇಳಿದ್ರು. ನಮ್ಮಿಬ್ಬರದ್ದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಖಂಡಿತ ನೀನೇನು ಪಾತ್ರ ಹೇಳಿದ್ರು ನಾನು ಮಾಡ್ತೀನಿ ಅಂತೇಳಿ ಈ ಪಾತ್ರ ಒಪ್ಕೊಂಡು ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಹೊಸ ಟೀಮ್ಗೆ, ಹೊಸ ಡೈರೆಕ್ಟರ್ಗೆ ಎಲ್ಲರೂ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಮೊದಲಿಗೆ ಹರೀಶ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ಈ ಮೂವಿಯಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಸ್ ಮೇನ್ ಲೀಡ್, ಫೀಮೇಲ್ ಲೀಡಾಗಿ ಮಾಡಿದ್ದೀನಿ. ಆ್ಯಂಡ್ 8 ಇಯರ್ಸಿಂದ ನಾನು ಮಾಡ್ಲಿಂಗಲ್ಲಿ ಮಾಡ್ತಿದ್ದೆ. ಲೈಕ್
ಸಣ್ಣ ಸಣ್ಣ ಪಾತ್ರ ಎಲ್ಲ ಮಾಡಿದ್ದೆ ಮೂವೀಸಲ್ಲಿ. ಈ ಮೂವಿಯಲ್ಲಾಗಿ ನಾನು ಒಂದು ಫಿಮೇಲ್ ಲೀಡ್ ಕ್ಯಾರೆಕ್ಟ್ರಾಗಿ ಮಾಡಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಫಾರ್ ದಟ್. ನನ್ನ ಪಾತ್ರ ಇದರಲ್ಲಿ ಯಾವಾಗ ಬರ್ತೀನಿ, ಹೇಗೆ ಬರ್ತೀನಿ ನನಗೆ ಗೊತ್ತಿಲ್ಲ. ಮೂವಿ ನೋಡಿದ್ಮೇಲೆ ಗೊತ್ತಾಗೋದು, ಯಾಕಂದರೆ ನನಗೂ ಸಸ್ಪೆನ್ಸ್ ಆಗಿದೆ. ಸರ್ ಹೇಗೆ ಇಟ್ಕೊಳ್ಳಿ ಮೈಕ್ ಹೇಗೆ ಮಾಡೋಕ್ಕೆ ಹೇಳಿದ್ದಾರೆ ಆ ಥರ ನಾನು ಆ ಮೂವಿನಲ್ಲಿ ರೋಲ್ ಪ್ಲೇ ಮಾಡಿದ್ದೀನಿ. ಬಟ್ ಆ್ಯಕ್ಚುಲಾಗಿ ಯಾವಾಗ ಬರ್ತೀನಿ, ಹೇಗೆ ಬರ್ತೀನಿ ನನಗೂ ಐಡಿಯಾ ಇಲ್ಲ. ಮೂವಿ ನೋಡಿದ ಮೇಲೇ ಗೊತ್ತಾಗೋದು. ಈ ಮೂವಿಯಲ್ಲಿ ಮೇ ಬಿ ನಾನು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ, ಬಟ್ ಸಣ್ಣದಾಗಿ ಹೇಳಬೇಕಂದ್ರೆ ಕೈಂಡ್ ಆಫ್ ಲೈಕ್ ಅ ಪ್ಲೇ ಗರ್ಲ್, ಮೇ ಬಿ ರೊಮ್ಯಾಂಟಿಕ್ ಸೀನ್ ಪ್ಲೇ ಮಾಡೋ ಥರ ಇದ್ದೀನಿ ಬಾಯ್ಸ್ ಜೊತೆಗೆ. ಆ್ಯಂಡ್ ಒಂದು ಐಟಮ್ ಸಾಂಗ್ ಕೂಡ ಮಾಡಿದ್ದೀನಿ. ಡ್ಯಾನ್ಸ್ ಟಿ ಟಿನಲ್ಲೂ ಒಂದು ಡ್ಯಾನ್ಸ್ ಇದೆ ಬಾಯ್ಸ್ ಜೊತೆಗೆ ಟ್ರಿಪ್ಪಲ್ಲಿ ಹೋಗ್ಬೇಕಾದ್ರೆ, ಅದೊಂದು ರೋಲ್ ಪ್ಲೇ ಮಾಡಿದ್ದೀನಿ. ಅದು ನನಗೂ ಐಡಿಯಾ ಇಲ್ಲ. ಆ್ಯಕ್ಚುಲಿ ಮೂವಿ ನೋಡಿದ್ಮೇಲೆ ನನಗೂ ಗೊತ್ತಾಗೋದು ಇದರಲ್ಲಿ ದೆವ್ವ. ನನಗೂ ಇವತ್ತು ಬಂದಮೇಲೆ ಗೊತ್ತಾಗಿದ್ದು, ಪೋಸ್ಟರ್ ನೋಡಿನೇ ನನಗೆ ಇವತ್ತು ಗೊತ್ತಾಗಿದ್ದು ಈ ಸೀನಲ್ಲಿ ಯಾರಿರೋದು ಅಂತ. ಮೊದಲನೇ ಟೈಮ್ ಮಾತಾಡ್ತಿದ್ದೀನಲ್ಲ ಇಷ್ಟು ಜನ ಮುಂದೆ, ಸ್ವಲ್ಪ ನರ್ವಸ್ ಆಗ್ತಿದೆ. ಬಟ್ ನನಗೆ ತುಂಬಾ ಖುಷಿ ಇದೆ ಇವತ್ತಿನ ದಿವಸ ನಾನು ಇಲ್ಲಿ ಇರೋದಕ್ಕೆ. ಆ್ಯಂಡ್ ನಂದೊಂದು ಮೂವಿ ಬರ್ತಿರೋದಕ್ಕೆ ತುಂಬಾ ಖುಷಿ ಇದೆ. ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಇದೊಂದು ಮೂವಿ ಇದೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಸರ್ ಆ್ಯಂಡ್ ಉಜ್ವಲ್ ಮ್ಯಾಮ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ, ಟ್ರಸ್ಟಿಂಗ್ ಆನ್ ಮೀ. ಯಾ, ಎಲ್ರಿಗೂ ನಮಸ್ಕಾರ. ಬಾಯ್ಸ್ ನೆವರ್ ಕಾಂಪ್ರಮೈಸಲ್ಲಿ ಯಾರೂ ಕಾಂಪ್ರಮೈಸ್ ಆಗಿಲ್ಲ. ಯಾಕಂದರೆ ಕಾಂಪ್ರಮೈಸ್ ಆಗೋಕ್ಕೆ ನಮ್ಮ ಡೈರೆಕ್ಟರ್ ಹರೀಶ್ ಸರ್ ಬಿಟ್ಟಿಲ್ಲ. ಆ್ಯಂಡ್ ಪ್ರೊಡ್ಯೂಸರ್ಸು ಯಾವುದ್ರಲ್ಲೂ ಕಾಂಪ್ರಮೈಸ್ ಅವರೂ ಆಗಿಲ್ಲ. ಸೊ ಈ ಎಲ್ಲ ಬಾಯ್ಸ್ ಜೊತೆ ನಾನು ಹೇಳ್ತಾ ಇದ್ದೀನಿ, ಬಾಯ್ಸ್ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ಈ ಸಿನಿಮಾದಲ್ಲಿ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಸಿನಿಮಾದಲ್ಲಿ ಎರಡೆರಡು ಕ್ಯಾರೆಕ್ಟ್ರಲ್ಲಿ ಒಂದು ಕಾಮಿಡಿ ನೋಡಿ ಅಭ್ಯಾಸ ಆಗಿರುತ್ತೆ. ಆದರೆ ಇದರಲ್ಲಿ ನಾವು ನೋಡಿದ್ದೆಲ್ಲ ಕಾಮಿಡಿ. ಇವರೆಲ್ಲ ಮಾಡಿದ್ದು ಈಗ ಆಲ್ರೆಡಿ ಯೂಟ್ಯೂಬಲ್ಲಿರ್ಬೋದು, ಇನ್ಸ್ಟಾದಲ್ಲಿರ್ಬೋದು, ರೀಲ್ಸಲ್ಲಿ ಎಷ್ಟು ನೋಡಿದರೂ ಇವರೇ ಕಾಣಿಸ್ತಾರೆ. ಯಾಕಂದರೆ ನಾವು ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡ್ತೀವಿ, ಬಂದುಬಿಟ್ಟು ಇನ್ಸ್ಟಾಗ್ರಾಮು ಯೂಟ್ಯೂಬು ಓಪನ್ ಮಾಡಿದರೆ ಫಸ್ಟು ಕಾಣೋದು ಇವರೇ. ಇವರೆಲ್ಲರೂ ಸಿನಿಮಾನ ನಾನು ವರ್ಕ್ ಮಾಡ್ತಾಯಿದ್ದೀನಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ ಅಂದರೆ ನನಗೂ ಖುಷಿ ಇದೆ. ಆಮೇಲೆ ಅಷ್ಟು ಕಾಮಿಡಿ, ಇಷ್ಟು ಜನ ಎತ್ಕೊಂಡು ಕಾಮಿಡಿ ಮಾಡಿದ್ರೆ ಹೇಗಿರುತ್ತೆ, ಅವ್ರು ಅಷ್ಟೊಂದು ಜನನ ಹೇಗೆ ನಿಭಾಯಿಸಿದ್ದಾರೆ ಅಂದರೆ ನಮ್ಮ ಡೈರೆಕ್ಟರ್ ಸರ್ ಹರೀಶ್ ಸರು, ಆಮೇಲೆ ಕೋಲಾರ್ ಸೀನು ಸರ್, ಅವ್ರ ವರ್ಕಿನ ಒಂದು ಇದಿದೆಯಲ್ಲ ತುಂಬ ಖುಷಿ ಆಯಿತು. ಆ್ಯಂಡ್ ಬಾಯ್ಸ್ ನೆವರ್ ಕಾಂಪ್ರಮೈಸಲ್ಲಿ ಅವರು ಕಾಮಿಡಿ ಇರ್ಬೋದು, ಅದ್ರ ಜೊತೆಗೆ ಹಾರರ್ ಫೀಲ್ ಇದೆ, ಜೊತೆಗೆ ಎಮೋಷನ್ಸ್. ಪ್ರತಿಯೊಬ್ಬ ಮನುಷ್ಯನಿಗಿರೋ ಒಂದೊಂದು ಗೋಲ್ಸ್ ಅಂತ ಇರುತ್ತೆ. ಈಗ ಇಷ್ಟು ಜನ ಇಷ್ಟು ಕಾಮಿಡಿ ಮಾಡಿ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ, ಮುಂದೆ ಇವ್ರ ಲೈಫ್ ಏನಪ್ಪ ಅಂದರೆ ಅವ್ರ ಲೈಫಿಗೆ ಅಂತ ಒಂದೊಂದು ಗೋಲ್ ತೊಗೊಂಡು ಅವ್ರು ಹೇಗೆ ಲೈಫಲ್ಲಿ ರೀಚ್ ಆಗ್ತಾರೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ನನಗೂ ತುಂಬ ಸಪೋರ್ಟಿವ್ ಆಗಿ ನಿಂತವರು ಡೈರೆಕ್ಟ್ರು. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಎಷ್ಟು ಸಲ ಚೇಂಜಸ್ ಆಯಿತು, ಎಲ್ಲ ಒಂದು ಕ್ಯಾರಿ ಒಂದು ತುಂಬ ಚೆನ್ನಾಗಾಯಿತು. ಹಾಗೆ ನಮ್ಮ ಲೋಕಿತ್ ಅವಸ್ಯ ಅವರು ಈ ಸಿನಿಮಾದಲ್ಲಿ 2 ಸಾಂಗ್ ಮಾಡಿದ್ದಾರೆ, ನಿಜವಾಗ್ಲೂ ಬ್ಯೂಟಿಫುಲ್ ಸಾಂಗ್ಸು. ನೀವು ಇವತ್ತು ಒಂದು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಕೇಳಿದ್ದೀರಾ, ಇನ್ನೊಂದು ಸಾಂಗು ಇಷ್ಟರಲ್ಲೇ ರಿಲೀಸ್ ಆಗುತ್ತೆ. ಅದು ಕೇಳಿದ್ರೆ ಇನ್ನೂ ಸುಬ್ಬಲಕ್ಷ್ಮಿ ಯಾವಾಗ ಬರ್ತಾಳೆ ಅಂತ ನಾನು ಕಾಯ್ತಾ ಇದ್ದೀನಿ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಸುಬ್ಬಲಕ್ಷ್ಮಿ ಅನ್ನೋ ಒಂದು ಸಾಂಗು. ಒಟ್ಟು ಈ ಟೀಮ್ ಜೊತೆಗೆ ನಂಗೆ ವರ್ಕ್ ಮಾಡಿ ತುಂಬ ಇಷ್ಟ ಆಯಿತು. ಹಾಗೆ ನಮ್ಮ ಯುವರಾಜ್ ಸರ್ ಇಲ್ಲೇ ಇದ್ದಾರೆ, ಅವರ ತಾಯಿ, ಅವರ ತಂದೆ ಉಜ್ವಲ ಮೇಡಮು ಮತ್ತು ಸರು ಈ ಪ್ರೊಡಕ್ಷನ್ ನೋಡಿಕೊಂಡ್ರು. ತುಂಬ ಏನಂತ ಹೇಳಿದ್ರೆ ಆ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದಾಗ ಸಣ್ಣವರು ದೊಡ್ಡವರು ಅದು ಏನೂ ಇಲ್ಲ, ಭೇದ ಭಾವ ಒಂದು ಹೇಳ್ಕೊಳಕ್ಕಾಗಲ್ಲ ಅಂಥ ಒಂದು ಪ್ರೀತಿ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ನಾವೆಲ್ಲರೂ ಈ ಪ್ರೀತಿ ವಿಶ್ವಾಸದಲ್ಲಿ ನಾವು ಈ ಸಿನಿಮಾಲಿ ಕೆಲಸ ಮಾಡಿದ್ದೀವಿ. ಈ ಕೆಲಸ ಸಿಕ್ಕಿದ್ದಕ್ಕೆ ತುಂಬ ಧನ್ಯವಾದಗಳು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೊದಲನೇದಾಗಿ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಬಂಧು ಮಿತ್ರರಿಗೆ ನಮ್ಮ ಹೃತ್ಪೂರ್ವಕವಾದ ನಮ್ಮ ಸಿನಿಮಾ ಸುದ್ದಿಯನ್ನು ಮನೆ ಮನೆಗೆ ತಲುಪಿಸೋಕೆ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ ನಮ್ಮ ಕೃತಜ್ಞತೆಗಳು, ವಂದನೆಗಳು. ಹಾಗೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಈ ಚಿತ್ರದಲ್ಲಿ ಹೇಳ್ಬೇಕಂದ್ರೆ ಎಲ್ಲರೂ ಬಂದು ಡೈರೆಕ್ಟರ್ಗಳನ್ನ ಹೊಗಳ್ತಾರೆ ಎಲ್ಲರೂ. ಆದರೆ ನಿಜವಾಗ್ಲೂ ಅವ್ರನ್ನ ಮನವೊಲಿಸೋಕ್ಕೆ ಡೈರೆಕ್ಟರ್ನ ಹೊಗಳೋದಲ್ಲ, ನಮ್ಮ ಮನಸ್ಸಿಂದ ಹೇಳ್ತಾ ಇದ್ದೀವಿ. ನಮ್ಮ 11 ಜನಕ್ಕೂ ಅದೇ ರೀತಿ ಸೆಟ್ಟಲ್ಲಿ ನಾವು ಬರೀ ಪಾತ್ರಧಾರರಷ್ಟೇ, ಆದರೆ ಸೂತ್ರಧಾರರಾಗಿ ನಮ್ಮ ಡೈರೆಕ್ಟರ್ ಸರು ಪ್ರತಿಯೊಬ್ಬರಿಗೂ ಹಂಚಿದ್ದಾರೆ ಸರ್. ನಾನು ಈಗಲೂ ಕೂತ್ಕೊಂಡಲ್ಲ ಹಂಗೆ ಕೇಳ್ತಿದ್ದೆ, ಅಣ್ಣ ಇಲ್ಲೆಲ್ಲ ಗುಂಪಲ್ಲಿ ಗೋವಿಂದ ಅಂದರೆ ಏನಣ್ಣ ಮಾಡ್ಬಿಡೋದು ಅಂತ. ಅಂದರೆ ಅಲ್ಲಿ ಈ ಡೈಲಾಗ್ ನೀನು ಹೇಳು, ಈ ಡೈಲಾಗ್ ನೀನು ಹೇಳು, ಈ ಡೈಲಾಗ್ ನೀನು ತಗೋ,
ನಾವು ಎಷ್ಟು 10 ಜನ ಇವತ್ತು ಒಬ್ಬ ನಟನ್ನ ಇದು ಮಾಡೋಕ್ಕೆ ಡೈರೆಕ್ಟ್ರು ಕಷ್ಟಪಡ್ತಾರೆ ಸೆಟ್ಟಲ್ಲಿ. ಅಂಥದ್ರಲ್ಲಿ ನಮ್ಮ 10 ಜನನು ಅದೇ ಒಂದು ನಮಗೆಲ್ಲೂ ಬೇಜಾರು ಮಾಡಿಸಿಲ್ಲ, ಎಲ್ಲೂ ದುಃಖ ಪಡಿಸಿಲ್ಲ, ನಾವು ಸಿನಿಮಾ ಮಾಡ್ದಂಗೆ ಅನಿಸಿಲ್ಲ. ಒಂದು ಜಾಲಿ ಟ್ರಿಪ್ಪು. ಮೊದಲನೇ ಸಲ ಅವ್ರು ಹಾಕ್ಸಿದ್ದೆ ಮಡಿಕೇರಿ ಟ್ರಿಪ್ಪು. ಅಂದರೆ ಔಟ್ಡೋರ್ ಶೆಡ್ಯೂಲ್ನ ಫಸ್ಟ್ ಮಾಡಿಕೊಂಡ್ರು, ಲೇಟರ್ ಆನ್ ಬೆಂಗಳೂರು ಡೇಸಲ್ಲಿ ಮಾಡಿದ್ರು. ಸೊ ದಟ್ ನಾವು ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಮಡಿಕೇರಿ ನಮಗೆ ಫೀಲ್ ಹೆಂಗಿತ್ತು ಅಂದರೆ, ನಾವು ಯಾರೂ ಸಿನಿಮಾ ಮಾಡೋಕ್ಕೆ ಹೋಗ್ತಾ ಇಲ್ಲ, ನಾವು ಯಾರೂ ಇಲ್ಲಿ ಇದು ಮಾಡೋಕ್ಕೆ ಹೋಗ್ತಾ ಇಲ್ಲ, ಎಲ್ಲ ಜಾಲಿ ಮಾಡಿಕೊಂಡು ಟಿ ಸೇಮ್ ಅದೇ ಟಿಟಿಲಿ ಕಳಿಸ್ಕೊಟ್ರು. ಈ ರೀತಿ ಒಂದು ಅದ್ಭುತವಾಗಿ ನಾವು ಒಂದು ತುಂಬ ಖುಷಿಯಿಂದ ಮಾಡಿರತಕ್ಕಂಥ ಸಿನಿಮಾ, ನಮ್ಮ ಸಿನಿಮಾ ಅಂತ ಮಾಡಿದ್ದೀವಿ. ಕೆಲವರು ಎಲ್ಲ ಸೆಟ್ಗಳಲ್ಲಿ ಆರ್ಟಿಸ್ಟ್ಗಳು ಹೋಗೋದು, ಅವ್ರದ್ದು ಪಾತ್ರ ಇದ್ದಾಗ ಬಂದು ಮಾಡೋದು, ಆ ರೀತಿ ಸಿನಿಮಾಗಳಲ್ಲಿ ನಡೆದಿರ್ಬೋದು. ಆದರೆ ನಮ್ಮ ಸಿನಿಮಾದಲ್ಲಂತೂ ಪ್ರತಿಯೊಬ್ಬರು ಕೂಡ ಅಷ್ಟೇ ಒಂದು ಬಾಂಡಿಂಗಲ್ಲಿ ಡೈರೆಕ್ಟ್ರವರು, ಪಾತ್ರಧಾರಿಗಳು ಅಂತೆಲ್ಲ ಭೇದ ಭಾವ ಇಲ್ಲದೆ ಡೈರೆಕ್ಷನ್ ಟೀಮ್ ಅವರು ಅಂತ ಪ್ರತಿಯೊಂದೂ ನಮ್ಮನ್ನ ಹಿಡಿದು ನಡೆಸಿದ್ದಾರೆ ನಮಗೆ. ಆಮೇಲೆ ನೀವೆಲ್ಲ ನೋಡಿರ್ಬೋದು, ನಾವು ಕಿರುಚಿತ್ರಗಳಲ್ಲಿ ಕಿರುಪಾತ್ರಗಳನ್ನು ಮಾಡ್ಕೊಂಡು ಬಂದವರು. ಅಂಥವ್ರನ್ನ ಕೂಡ ಗುರುತಿಸಿ ಇಲ್ಲಿ ನೀವು ಸಹಪಾತ್ರರಲ್ಲ, ನೀವು ತಮ್ಮ ಒಂದು ನಮ್ಮ ಸಾಮ್ರಾಟ್ ಅವರು ಹೇಗೆ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ, ಅವ್ರ ಜೊತೆಗೆ ನೀವು ನಿಂತು ನಿಭಾಯಿಸಿ ಅಂತ 11 ಜನಕ್ಕೂ ಒಂದು ಉತ್ಸಾಹ ತುಂಬಿದವರು ನಮ್ಮ ಡೈರೆಕ್ಟ್ರು. ದಯವಿಟ್ಟು ಮಾಧ್ಯಮ ಮಿತ್ರರು ದಯವಿಟ್ಟು ನಮ್ಮ ಸಿನಿಮಾನ ಮನೆಗೂ ಸುದ್ದಿಯನ್ನು ತಿಳಿಸ್ಕೊಡಿ. ಆಗ್ತಾ ಇಲ್ಲ ಬೇಕೇ ಬೇಕು ಅಂತ ಏನು ಟೈಟಲ್ ಇದೆ, ಆಗ್ತಾ ಇಲ್ಲ ಬೇಕೇ ಬೇಕು ಅಂದರೆ ಇನ್ನೊಂದು ಎಣ್ಣೆ ಅಲ್ಲ, ಹೆಣ್ಣಲ್ಲ, ಇನ್ನೊಂದು ಏನೂ ಅಲ್ಲ ಸರ್, ಗೆಲುವು ಸರ್. ನಮಗೆ ಆಗ್ತಾ ಇಲ್ಲ, ನಮಗೆ ಗೆಲುವು ಬೇಕೇ ಬೇಕು. ದಯವಿಟ್ಟು ನಮಗೆ ನಿಮ್ಮ ಮುಖಾಂತರ ಅದು ಏನಿದೆ ದಯವಿಟ್ಟು ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಮೊದಲನೇದಾಗಿ ವೇದಿಕೆ ಮುಂಭಾಗದಲ್ಲಿರುವಂತಹ ನನ್ನ ಎಲ್ಲ ಮಾಧ್ಯಮದ ಸೋದರ ಸೋದರಿಗೆ ನಿಮ್ಮ ಬಿಡುವಿನ ಸಮಯದಲ್ಲಿ ಬಿಡುವು ಮಾಡ್ಕೊಂಬಂದಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ನಂತರ ಆವಾಗಲಿಂದ ನಿಂತ್ಕೊಂಡು ಆ್ಯಂಕರಿಂಗ್ ಮಾಡ್ತಿರುವಂತಹ ಮೇಡಮ್ ಅವರು, ನಿಮಗೂ ಕೂಡ ಧನ್ಯವಾದಗಳು. ಇವತ್ತಿನ ದಿನ ಟೀಸರು ಮತ್ತು ಏನೊಂದು ಮ್ಯೂಸಿಕ್ ರಿಲೀಸ್ ಆಗಿದೆ. ಇವತ್ತು ದಿನ ನಾವು ಬೇರೆ ಆ್ಯಕ್ಟ್ ಮಾಡಿದ್ದೀವಿ ಅಷ್ಟೇ. ಅದನ್ನು 2 ವರ್ಷಕ್ಕೆ ಮುಂಚೆ ಸ್ಕ್ರಿಪ್ಟ್ ಲೆವೆಲಲ್ಲಿ ಇಮ್ಯಾಜಿನೇಷನ್ ಮಾಡಿದಂಥವರು ನಮ್ಮ ಗುರುಸಂದಲ್ಲಿರ್ತಕ್ಕಂಥ ಹರಿಸರು ಮತ್ತು ನಮ್ಮ ಅತ್ಯಂತ ರೂಪ ಸಮರದಂತಹ ಕೊಲ್ಲರ್ಸಿನಣ್ಣವರು. ನಾವೆಲ್ಲ ಆ್ಯಕ್ಟಿಂಗ್ ವಯಸ್ಸಲ್ಲ ತಪ್ಪು ಮಾಡಿದ್ರೆ ಏನಾದರೂ ಮಾಡಿದ್ರು ಸರಿಪಡಿಸ್ಕೊಂಡು ಹಿಂಗಲ್ಲ ಹಿಂಗೆ ಅಂತ ತಿದ್ದಿ ಬುದ್ಧಿ ಹೇಳಿ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಮುಂದಕ್ಕೆ. ಮತ್ತು ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿರೋದಂಥದ್ದು ನಮ್ಮ ಎಲ್ಲ ಗೆಳೆಯರಿಗೆ, ನಮ್ಮ ಅಣ್ಣ ಸಾಮ್ರಾಟ್ ಆಗಿರ್ಬೋದು, ನಮ್ಮ ಬಾಸ್ ಹೇಮಂತ್ ಆಗಿರ್ಬೋದು, ನಮ್ಮ ಕಿರಣ್ ಆಗಿರ್ಬೋದು, ಗಜೇನಣ್ಣ ಆಗಿರ್ಬೋದು, ಇವರೆಲ್ಲ ಮೇನ್ ರೆಕಗ್ನೈಸ್ ಆರ್ಟಿಸ್ಟ್ ಇದ್ದಂಥವ್ರು. ನಾನು ಮಾಮೂಲಿ ಥಿಯೇಟ್ರಲ್ಲಿ ರಂಗಭೂಮಿನಲ್ಲಿ ಮಾಡ್ಕೊಂಡಿದ್ದೆ. ನನಗೆ ಫಸ್ಟ್ ಆಡಿಷನ್ ಬಂದೆ, ಫಸ್ಟ್ ಫಿಲಮು ದೇವ್ರದಿಂದ ಹೆಂಗೋ ಒಳ್ಳೆ ಫಿಲಮ್, ಒಳ್ಳೆ ಬ್ಯಾನರ್, ಒಳ್ಳೆ ಲಾಂಚ್ ಸಿಕ್ತು. ನಾನು ಸ್ಟಾರ್ಟಿಂಗ್ ಸ್ವಲ್ಪ ನರ್ವಸ್ ಇದೆ, ಇವರೆಲ್ಲ ರೆಕಗ್ನೈಸ್ ಆರ್ಟಿಸ್ಟ್ಗಳು ಹೆಂಗಪ್ಪ ಏನು ಮಾಡ್ತಾರೆ ಅಂತ. ನಾನು ಒಂದಷ್ಟು ಹಳೆ ಇಂಟರ್ವ್ಯೂಸ್ಗಳು ನೋಡ್ತಿದ್ದೆ, ಎಲ್ಲ ಟೀಕೆ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಇಲ್ಲಿ ಯಾರೂ ಟೀಕೆ ಇಲ್ಲ, ಇಲ್ಲೆಲ್ಲ ಫ್ರೆಂಡ್ಸ್ ಮಾಮ ಮಚ್ಚ ಅಂದ್ಕೊಂಡು ಜೋಶಲ್ಲಿ ಫುಲ್ ಎಂಜಾಯ್ ಮಾಡಿಕೊಂಡು. ಮತ್ತು ಆ್ಯಕ್ಟಿಂಗ್ ವೈಸು ಅಷ್ಟೇ, ನಮ್ಮ ಗಜೇಂದ್ರನ್ ಆಗಿರ್ಬೋದು, ಸಾಮ್ರಾಟ್ ಬ್ರೋ ಆಗಿರ್ಬೋದು, ನಮ್ಮ ಕಿರಣ್ ಆಗಿರ್ಬೋದು, ಒಂದಷ್ಟು ಆ್ಯಕ್ಟಿಂಗ್ ವೈಸಲ್ಲಿ ಹೀಗಲ್ಲ ಹೀಗೆ ಅಂತ ಒಂದಷ್ಟು ಇನ್ಪುಟ್ಸ್ಗಳನ್ನ ಕೊಟ್ಟರು, ನಮಗೆ ಒಂದಷ್ಟು ಹೇಳ್ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಫೂಟೇಜಸ್ಸು ನಾನು ಅಂದ್ಕೊಂಡಿದ್ದೆ ಮಾಮೂಲಿ ಹೆಂಗೆ ಬರ್ತೋ ಗೊತ್ತಿಲ್ಲ ಅಂತ, ಬಟ್ ನಮ್ಮ ಪ್ರಮೋದಣ್ಣ ಸಖತ್ತಾಗಿ ತೋರಿಸಿದ್ದಾರೆ ಎಲ್ಲ ಕಡೆ ನಮ್ಮನ್ನ. ಮತ್ತು ಇನ್ನೊಂದು ಮ್ಯೂಸಿಕ್ ಅಂತೂ ಎಷ್ಟು ಸಲ ಕೇಳಿದ್ರು ಮತ್ತೆ ಕೇಳಬೇಕು ಅಂತ ಒಂದು ಸಲ ಕೇಳಿದ್ರು ಕಿವಿಲಿ ಗುಯ್ ಕೊಡ್ತಾನೆ ಇರುತ್ತೆ, ಗುಯ್ ಟ್ಯಾ ಮ್ಯೂಸಿಕ್ ಎಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಹರಿಸರ್ ಬಗ್ಗೆ ಹೇಳಲೇಬೇಕು. ಯಾಕೆ ಅಂತಂದರೆ ನಾವು ಏನು ಸಿನಿಮಾ ನಿಂತ್ಕೊಂಡಿದ್ದೀವಿ ಇಲ್ಲಿ ವೇದಿಕೆ ಮೇಲೆ, ಮೈಟ್ ಬಿ ಅವರು ಮಾಡ್ಬೇಕಂದ್ರೆ ಇದು ಮಾಡಿದರೆ ಅವರೇ ಹೀರೋ ಏನೋ ಮಾಡ್ಬೋದಿತ್ತು. ಬಟ್ ಒಂದು ಕಂಟೆಂಟ್ನ ಇದು ಮಾಡಬೇಕು, ಮತ್ತು ಒಂದು ಕಂಟೆಂಟ್ನ ಕರೆಕ್ಟಾಗಿ ಮಾಡಬೇಕು ಅಂತ ಹೊಸಬ್ರನ್ನ ಎಲ್ಲ ಒಳ್ಳೆ ಟ್ಯಾಲೆಂಟೆಡ್ನ ಆಯ್ಕೆ ಮಾಡಿಕೊಂಡು ಒಂದು ಇದು ಮಾಡೋವಂಥದ್ದು. ಅದು ಬಂಡವಾಳ ಏನು ಹೊಸ ಫಿಲಮ್ ಹೊಸಬ್ರನ್ನ ಕಡಿಮೆ ಹಾಕಿಲ್ಲ, ಒಳ್ಳೆ ಕ್ವಾಲಿಟಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಒಳ್ಳೆ ಕ್ವಾಲಿಟಿ ಕೊಟ್ಟು, ಒಳ್ಳೆ ಔಟ್ಪುಟ್ಗಳನ್ನ ಕೊಟ್ಟು, ಒಳ್ಳೆ ಇದು ಮಾಡಿ ತುಂಬ ಕಂಟೆಂಟ್ನ ಬಿಲೀವ್ ಮಾಡಿದ್ದಾರೆ. ಮನುಷ್ಯನ ಬಿಲೀವ್ ಮಾಡಿದ್ದಾರೆ. ಅವತ್ತು ಅವ್ರ ಇಮ್ಯಾಜಿನೇಷನ್ ಇವತ್ತು ನೀವೇನು ನೋಡ್ತಾ ಇದ್ದೀರಾ ಔಟ್ಪುಟ್ ಬಂದಿರೋವಂಥದ್ದು. ಫಸ್ಟ್ ಆಫ್ ಆಲ್ ನಿಮ್ಮ ಇಮ್ಯಾಜಿನೇಷನ್ಗೆ ದೊಡ್ಡ ಸಲ್ಯೂಟ್ ಹೇಳ್ತೀನಿ ಸರ್. ಮತ್ತು ಮಾರಿಗೋಲ್ಡ್ ಸ್ಟುಡಿಯೋಸ್ ಅಂತ ಏನಿದೆ ನಮ್ಮ ಚಿಂಟು ಬ್ರೋ ಅವ್ರದ್ದು ಮತ್ತು ಅವರ ಇದು ಒಂದಂತೂ ಹೇಳ್ತೀನಿ ನೋಡಿ, ಇದು ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೊಳ್ಳೆ ಫಿಲಮ್ಸ್ ಅಂತೂ ಕೊಡ್ತಾರೆ. ಕಂಟೆಂಟ್ ಓರಿಯೆಂಟೆಡ್ಗೆ ಇಷ್ಟು ಒಂದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಹಾಕಿ ಇಷ್ಟು ಮಾಡ್ತಾ ಇರೋವಂಥದ್ದು. ಇನ್ನು ಮುಂದೆ ಒಳ್ಳೊಳ್ಳೆ ಫಿಲಮ್ಗಳು ಬರಲಿ, ನಮ್ಮನ್ನೂ ನೆನ್ಪಿಟ್ಕೊಳ್ಳಿ ಸರ್ ಮುಂದಿನ ದಿನಗಳಲ್ಲಿ. ಈ ಥರ ಹೇಳ್ತಾ ಒಂದು 2 ಮಾತು ಮುಗಿಸೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಲ್ಲಿ ಸೇರಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ನಮಸ್ಕಾರ ಸಲ್ಲಿಸ್ತೇನೆ. ಈ ಸಿನಿಮಾ ಬಗ್ಗೆ ಏನು ಹೇಳಬೇಕಂದ್ರೆ, ಫಸ್ಟ್ ನಾನು ಹರಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಕರೆದು ಒಂದು ಅವಕಾಶ ಕೊಟ್ಟು, ನನಗೊಂದು ಅವಕಾಶ ಕೊಟ್ಟರು. ಈ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರ ಮಾಡಿದ್ದೀನಿ ಈ ಸಿನಿಮಾದಲ್ಲಿ.
ಬಟ್ ಅವರು ಎರಡನ್ನೂ ಒಂದೇ ರೀತಿಯಾಗಿ ಕರ್ಕೊಂಡು ಹೋಗಿದ್ದಾರೆ. ಅದೇ ನನಗೆ ಖುಷಿ ಆಗ್ತಾ ಇದೆ ಈ ಸಿನಿಮಾದಲ್ಲಿ. ಮುಂದೆ ಅದರಲ್ಲೊಂದು ಅದೇ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನನಗೆ ಅವಕಾಶ ಕೊಟ್ಟಂಥ ಸೀನು ಸರ್ಗೆ, ಹರೀಶ್ ಸರ್ಗೆ ತುಂಬ ಹೃದಯದ ಧನ್ಯವಾದ. ಯಾಕಂದರೆ ನಮ್ದು ಇದಕ್ಕೆ ಬಿಫೋರ್ ಇವ್ರ ಜೊತೆ ಕೆಲಸ ಮಾಡಿದ್ದೆ ನಾನು ರಾಜಣ್ಣ ಮಗ ಸಿನಿಮಾದಲ್ಲಿ. ಅದು ಇನ್ಸಿಡೆಂಟ್ ಹೇಳಲೇಬೇಕು. ಯಾಕೆಂದರೆ ಆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು, ಸಾರ್ ಹೆಸರು ಹೇಳ್ಕೊಂಡೆ ಓಡಾಡೋದು ನಾವು. ಆ ಕ್ಯಾರೆಕ್ಟರ್ ಕೊಟ್ಟಿದ್ರು. ನಾನು ಒಂದಿಬ್ಬರು ಫ್ರೆಂಡ್ಸ್ನ ಕರ್ಕೊಂಡು ಹೋಗಿದ್ದೆ ಸಿನಿಮಾ ಥಿಯೇಟ್ರಿಗೆ. ಸರಿ ಆಯಿತು, ಈಗ ನಾನು ಫಸ್ಟ್ ಸಿನಿಮಾ ಡೈಲಾಗ್ ಎಲ್ಲ ಬರ್ತಾಯಿದೆ ಅಂತೇಳಿ ಒಂದಿಬ್ಬರು ಹುಡುಗರಿಗೆ 2 ಕ್ವಾರ್ಟರ್ ಬರೀ ಹಾಕ್ಸ್ಕೊಂಡು ಕರ್ಕೊಂಡೋಗಿದ್ದೆ. ಸರಿ ನಾನು ಬರೋ ಟೈಮ್ಗೆ ವಿಸಿಲ್ ಹೊಡಿಬೇಕು ಅದೆಲ್ಲ ಹೇಳಿ ಕರ್ಕೊಂಡೋಗಿದ್ದೆ. ಇನ್ನೇನು ಬರಬೇಕು ಗೊತ್ತಾಯ್ತು, ರೆಡಿ ಆಗಿರೋ ಅಂದರೆ ಆ ಸೀನ್ ಕಟ್ಟಾಗ್ಬಿಟ್ಟಿತ್ತು. ಆಮೇಲೆ ಥಿಯೇಟ್ರಿಂದ ಈಚೆ ಬಂದಾದ್ಮೇಲೆ ಆನಂದ್ ಮಕ್ಕಳು ನಾಲ್ಕು ವಾಟರ್ ಕುಡಿದ್ಬಿಟ್ಟು 400 ಮಾತಾಡಿದ್ರು ನನ್ನ ಬಂದಿಲ್ವಲ್ಲ ಅಂತ. ಸೀನು ಸರ್ ಮೇಲೆ ಬಂದಿದ್ದ ಕೋಪಕ್ಕೆ ಎಲ್ಲ ನಾ ಕಾಣಿಸ್ಕೊಂಡ್ರೆ ಸಾಕು, ನಾನು ಆ ಕಡೆ ಒತ್ತಿರ್ಕೊಂಡು ಓಡೋಗ್ಬಿಡ್ತಾಯಿದ್ದೆ. ಇವ್ರನ್ನ ಮಾತಾಡ್ಸೋದೇ ಬೇಡ ಅಂತ. ಸರಿ ಆಯಿತು, ಇನ್ನೊಂದ್ಸತಿ ಫೇಸ್ಬುಕ್ಕಲ್ಲಿ ಇತ್ತಲ್ಲ ಬರ್ತಡೇ ಅಲ್ವಾ, ಹೋಗ್ಲಿ ವಿಶ್ ಮಾಡೋಣ ಅಂತೇಳಿ ವಿಶ್ ಮಾಡಿದೆ. ಟಕ್ ಅಂತ ರಿಪ್ಲೈ ಬಂತು, ಸಿನಿಮಾ ಸ್ಟಾರ್ಟ್ ಮಾಡ್ತಾಯಿದ್ವಿ ಬನ್ನಿ ಅಂತ. ಅವಾಗ ಕರ್ಕೊಂಡೋದ್ರು. ಹರೀಶ್ ಸರ್ ಹತ್ರ ಬಿಟ್ಟರು. ಓಕೆ ಚೆನ್ನಾಗಿ. ಯಾಕಂದರೆ ಅವಾಗ ಜಾಸ್ತಿ ಫಸ್ಟ್ ಸಿನಿಮಾದಲ್ಲಿ ಹರೀಶ್ ಸರ್ದು ನಮ್ಮದು ಕಾಂಬಿನೇಷನ್ ಏನು ಇರೋಲ್ಲ, ಅಷ್ಟೆಲ್ಲ ಇರೋಲ್ಲ. ಸರಿ ಸರ್, ಓಕೆ ಸರ್, ಗುಡ್ ಡೇ ಸರ್, ಬಾಯ್ ಸರ್, ಅಷ್ಟೇ ಇದ್ದಿದ್ದು. ಈ ಸಿನಿಮಾದಲ್ಲಿ ಹೆಂಗೆ ಪಾತ್ರ ಕೊಟ್ಟಾದ್ಮೇಲೆ ಶೂಟಿಂಗ್ ಸ್ಪಾಟಿಗೆ ಫಸ್ಟ್ ಡೇ ಬಂದಿದ್ದ ದಿವಸ ಅವ್ರು ಹೇಳಿದ ಒಂದೇ ಮಾತು, ಏನು ಬೇಕಾದರೂ ಮಾಡಮ್ಮ ತೊಗೊಳಮ್ಮ, ಇದೇ ಡೈಲಾಗು, ಏನು ಬೇಕಾದರೂ ಮಾಡಿ, ಎಲ್ಲಿಗೆ ಬೇಕಾದ್ರೂ ನೋಡಿ, ಅಷ್ಟೇ, ಯಾವುದೇ ನಿನಗೆ ಬೌಂಡ್ರಿ ಇಲ್ಲ, ಆಟ ಆಡು ಅಂತ ಹೇಳಿಬಿಟ್ರು. ಅದಕ್ಕೆ ತುಂಬ ಥ್ಯಾಂಕ್ ಯು ಸರ್. ನನಗೆ 15-16 ವರ್ಷದ ಸಿನಿಮಾ ಜರ್ನಿಯಲ್ಲಿ ಇದೇ ಫಸ್ಟ್ ನನಗೆ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಸೀನು ಸರ್ಗೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಜುಲೈ 10ಕ್ಕೆ ನಮ್ಮ ಸಿನಿಮಾ ಬರ್ತಿದೆ. ಈ ಸತಿ ನಾನು ಬಯಸ್ ಹಾಕೊಂಡ್ಬರ್ತೀನಿ ಸರ್. ಸರಿ, ಈ ಸರಿ ಸೀನ್ ಉಂಟಲ್ಲ ಅವ್ರದ್ದು? ಇಲ್ಲ, ಯಾವಾಗ ಹೇಳ್ತಾ ಇರ್ತೀವಿ ಸೀನು ಸರ್ ಈ ಸತಿ ಬಾಯ್ಸ್ ಜಾಸ್ತಿ ಓದ್ತವ್ರೆ, ಸ್ವಲ್ಪ ಜಾಸ್ತಿ ಜನ ಅವ್ರೆ ಅಂತ ಹೇಳಿದ್ದೀನಿ. ಏನಿಲ್ಲ ಬಿಡಿ, ಸತಿ ಕಟ್ಟಾಗೋಯ್ತು, ಈ ಸತಿ ಕಟ್ಟೇ ಆಗಲ್ಲ ಅಂತ ಹೇಳೋರೆ ಸರ್. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸರ್ ವೈನ್ ಶಾಪ್ ಏನು ಇಟ್ಟಿಲ್ಲ ಸರ್, ವೈನ್ ಶಾಪ್ಗೆ ಹೋಗೋ ಫ್ರೆಂಡ್ಸ್ ಇದ್ದಾರೆ ಸರ್. ಅಲ್ಲ, ಗಣೇಶ ಬಾರ್ ಅಂಡ್ ರೆಸ್ಟೋರೆಂಟ್ ಆ ಥರ ಇಲ್ವಾ? ಇಲ್ಲ, ಇದೆ ನಮ್ಮ ಏರಿಯಾದಲ್ಲೇ, ಬಟ್ ನನ್ನ ಹೆಸರಲ್ಲಿ ಇಲ್ಲ ಸರ್. ಇದ್ರಲ್ಲಿ ಬೇರೆ ದಾನ ಮಾಡಿದ್ದೀನಿ, ಹೇಳಂಗಿಲ್ಲ ಸರ್. ಹೇಳ್ಬಾರ್ದು ನೀನು ಮಾತ್ರ ಅಂತ ಹೇಳೋರೆ. ಸಿನಿಮಾ ನೋಡಿ ಸರ್, ದಯವಿಟ್ಟು ಇದಕ್ಕಿಂತ ಸಕ್ಕತ್ತಾಗಿರುತ್ತೆ ಸರ್, ಸಕ್ಕತ್ತ ಎಂಜಾಯ್ಮೆಂಟ್ ಮಾಡ್ತೀರಾ. ಎಸ್, ಥ್ಯಾಂಕ್ ಯು. ಫುಲ್ ಸೀರಿಯಸ್ ಝೋನಲ್ಲಿದ್ದೆ ನಾನು. ಯಾವ್ಯಾವ ಹೀರೋಗಳು ಇದ್ದಾರೆ ಇಲ್ಲಿ, ಅವ್ರಿಗೆ ನಾನೇ ವಿಲನ್ನು, ಅದಕ್ಕೆ ಈ ಗ್ಲಾಸಸ್ ಹಾಕ್ಕೊಂಡಿದ್ದೆ. ಅಪಾರ್ಟ್ ಫ್ರಮ್ ದಿಸ್, ಹೂಎವರ್ ಇಸ್ ಹಿಯರ್ ಫ್ರಮ್ ದ ಪ್ರೆಸ್, ಆ್ಯಕ್ಟರ್ಸ್, ಆಡಿಯನ್ಸ್, ಥ್ಯಾಂಕ್ ಯು ಸೋ ಮಚ್. ದಿಸ್ ಮೀನ್ಸ್ ಅ ಲಾಟ್ ಎಲ್ರಿಗೂ. ಸೊ ನನ್ನ ಪಾತ್ರ ಗುಂಡ ಅಂತ ಇವರೆಲ್ಲರ ಮೇಲೆ ತುಂಬಾ ಕಾಟ ಕೊಡ್ತೀನಿ. ಸ್ಪೆಷಲಿ ರಾಜ ಸರ್ಗೆ ತುಂಬಾ ವಿ ಹ್ಯಾಡ್ ಲಾಟ್ ಆಫ್ ಫನ್ ಶೂಟಿಂಗ್ ಇಟ್. ನಾವು ಆ್ಯಸ್ ಅ ರೈಟರ್ ಸರ್, ನಾನು ನಿಮಗೆ ಆರಾಮಾಗಿದ್ದೀನಿ ಮ್ಯಾಮ್. ಸೊ ಶೂಟಿಂಗಲ್ಲಿ ನಿಮ್ಗೆ ಹೇಳಿದ್ದೆ, ಕೋಲಾರ್ ಸಿನಿಮಾ ಸರ್ಗೆ ಹೇಳಿದ್ದೆ, ನಾನು ಕಥೆ ಬಗ್ಗೆ ನಾನು ಕೇಳಿದೆ, ನೀವು ಕತೆ ಹೇಳಿದ್ರಿ. ಆಸ್ ಅನ್ ಇಮ್ಯಾಜಿನೇಟಿವ್ ಥಾಟ್ ಆಸ್ ಅ ರೈಟರ್ ಇಟ್ ಸೆಲ್ಫ್ ಇಟ್ ವಾಸ್ ವೆರಿ ವೆರಿ ಇಂಟ್ರೆಸ್ಟ್. ಆ್ಯಂಡ್ ಪೂರ್ತಿ ಟೀಮು ಏನು ಸರ್, ಕನ್ನಡದಲ್ಲೇ ಹೇಳ್ತಾ ಇರೋದು ಸರ್, ನಮ್ಮ ಟೀಮ್ ಅವರೇ ಹಂಗೆ ಮಾಡ್ತಾರೆ ಸರ್. ಅದಕ್ಕೆ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಸೊ ಪೂರ್ತಿ ಡಿರೆಕ್ಷನ್ ಟೀಮ್ ಫ್ರಮ್ ಚಿಕ್ಕಸ್ವಾಮಿ ಸರು, ಲಾರೆನ್ಸ್ ಸರು, ಕೋಲಾರ್ ಸೀನು ಸರು, ನೀವು, ದ ಎಂಟೈರ್ ಸಿನಿಮ್ಯಾಟೋಗ್ರಫಿ ಟೀಮ್, ಇಷ್ಟು ತನಕ ನೀವು ತಂದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಗಿವ್ ಎನ್ ಆಪರ್ಚುನಿಟಿ ನಮ್ಮ ಎಲ್ರಿಗೂ. ಇಟ್ಸ್ ಅ ಹ್ಯೂಜ್ ಥ್ಯಾಂಕ್ ಯು ಫ್ರಮ್ ಮೈ ಸೈಡ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಸ್ಟ್ ಒನ್ ಲಾಸ್ಟ್, ಸೊ ಆಡಿಯನ್ಸ್ಗೆ ನಾನು ದಾಲ್, ನೀವು ರೈಸ್, ಜುಲೈ 10th ರಿಲೀಸ್ ಆಗ್ತಾ ಇರೋದು ಬಾಯ್ಸ್ ನೆವರ್ ಕಾಂಪ್ರಮೈಸ್. ಥ್ಯಾಂಕ್ ಯು ಸೋ ಮಚ್.